ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಕೃಷ್ಣ ವೇಣುನಾದ ಮಾಡಿ ಗೋಪಿಕಾ ಸ್ತ್ರೀಯರನ್ನು ಕರೆದು ಶರದೃತುಗಳಲ್ಲಿ ರಾಸಕ್ರೀಡೆ ಮಾಡಿದ ಅಂತ ಒಂದು ಕಥೆ, ಬಹಳ ಪ್ರಸಿದ್ಧವಾದ ಕಥೆ, ರಾಸಲೀಲೆ ಮಾಡಿದ್ದು. ವೇಣುನಾದ ಕೃಷ್ಣ ಮಾಡ್ತಾ ಇದ್ದದ್ದು ಹೇಗಿರ್ತಿತ್ತು? ಶ್ರೀಕೃಷ್ಣನ ವೇಣುನಾದಕ್ಕೆ ದೇವತೆಗಳು ಮನಸೋತಿದ್ರು ಅಂತಾರೆ. ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರಶರ್ವ ಪರಮೇಷ್ಟಿ ಪುರೋಗಾಃ ಕವಯಾನತಕಂದರಗಾತ್ರಾಃ ವಿಸ್ಮಯಂ ಯಯುರನಿಶ್ಚಿತತತ್ವಾಃ. ಪರಮೇಷ್ಟಿ ಪುರೋಗಾಃ, ಬ್ರಹ್ಮರುದ್ರಾದಿ ದೇವತೆಗಳು ಶ್ರೀಕೃಷ್ಣನ ವೇಣುನಾದಕ್ಕೆ ತಲೆ ಬಾಗುತ್ತಾ ಯಾವ ರಾಗ ಯಾವ ತಾಳ ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತಿರಲಿಲ್ಲ ಅಂತ ಕಥೆ ಹೇಳ್ತಾರೆ. ಹಾಗಾದರೆ ಕೃಷ್ಣನ ವೇಣುನಾದದ ಸೆಳೆತ ಎಷ್ಟಿರಬೇಡ, ಆ ಅದ್ಭುತ ಅದು ಅಂತ ವರ್ಣನೆ ಮಾಡಿದ್ದಾರೆ. ಕೃಷ್ಣನ ವೇಣುನಾದವನ್ನು ಬೇರೆ ಬೇರೆಯವರು ಅನುಸಂಧಾನ ಮಾಡಿದ್ದಿದೆ. ಮನಮೋಹಕವಾದ ವೇಣುನಾದ. ಮಧ್ವಾಚಾರ್ಯರು ಆ ವೇಣುನಾದದ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಕೃಷ್ಣ ಆ ವೇಣುವನ್ನು ತನ್ನ ಕೆಳತುಟಿಗೆ ಹಿಡಿತಿದ್ದ, ರಂಧ್ರಗಳಲ್ಲಿ ಗಾಳಿ ತುಂಬುತ್ತಾ ಇದ್ದ, ಇನ್ನುಳಿದ ಬೇರೆ ಬೇರೆ ರಂಧ್ರಗಳಲ್ಲಿ ಬೆರಳಾಡಿಸ್ತಾ ಇದ್ದ. ಅದನ್ನು ಹೇಗೆ ಚಿಂತಿಸಬೇಕು ಅಂದರೆ, ವೇಣುವಿನ ರೂಪದಲ್ಲಿ ಲಕ್ಷ್ಮಿ ಬಂದಿದ್ಲು ಅಂತ ತಿಳಿಬೇಕಂತ. ಶ್ರೀದೇವಿ ವೇಣುಮಾವಿಷ್ಯ. ಶ್ರೀದೇವಿ ಅಂದರೆ ಲಕ್ಷ್ಮೀದೇವಿ, ವೇಣುಮಾವಿಷ್ಯ ಅಂದರೆ ವೇಣುವಿನೊಳಗೆ ಪ್ರವೇಶ ಮಾಡಿದ್ಲಂತೆ. ಹಾಗಾಗಿ ಕೃಷ್ಣ ವೇಣುವನ್ನು ತನ್ನ ಪತ್ನಿಯನ್ನು ತಾನೇ ಚುಂಬನ ಮಾಡುವಂತೆ ಕೃಷ್ಣ ವೇಣುನಾದ ಮಾಡ್ತಾ ಇದ್ದ ಅಂತ ವಿವರಣೆ ಕೊಡ್ತಾರೆ. ಹೀಗೆ ಸಜ್ಜನರಾದವರು ಶ್ರೀಕೃಷ್ಣನ ವೇಣುನಾದದ ಬಗ್ಗೆ ಅನುಸಂಧಾನ ಮಾಡಬೇಕಾದದ್ದು. ಇನ್ನು ಗೋಪಿಕಾ ಸ್ತ್ರೀಯರನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ತಾನು ಬಹುರೂಪನಾಗಿ, ಒಂದು ರೂಪದಿಂದ ಗಾನ, ಒಂದು ರೂಪದಿಂದ ವಾದ್ಯ, ಇನ್ನಿತರ ಬಹುರೂಪನಾಗಿ ಕೃಷ್ಣ, ಒಬ್ಬಳು ಗೋಪಿಕೆ ಮತ್ತೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ ಅಂತ ಬಹುರೂಪನಾಗಿ ನರ್ತನನೂ ಮಾಡಿದ.
ಆ ನರ್ತನ ಮಾಡಿದ್ದು, ಅವರ ಅಂಗಗಳಿಗೆ ಸ್ಪರ್ಶ ಮಾಡಿದ್ದು, ಮಧ್ಯದಲ್ಲಿ ಗಾನ ಮಾಡಿದ್ದು, ಅವರನ್ನು ಮನೆಯಿಂದ ತನ್ನ ಬಳಿಗೆ ಅಂತ ಕರೆತಂದದ್ದು, ಈ ದೃಶ್ಯ ಎಲ್ಲ ರಾಸೋತ್ಸವದ ದೃಶ್ಯ ಆ ಕಾಡಿನಲ್ಲಿದ್ದ ಪ್ರಾಣಿಗಳಿಗೆ ಹಬ್ಬವಾಗಿತ್ತಂತೆ. ಯಾರ್ಯಾರು ರಾಸೋತ್ಸವ ನೋಡ್ಲಿಕ್ಕೆ ಬಂದಿದ್ದರು ಅಂತ ಒಂದು ವಿವರಣೆ ಕೊಡ್ತಾರೆ. ಕೃಷ್ಣನ ರಾಸೋತ್ಸವ ನೋಡುವ ಪ್ರೇಕ್ಷಕರ ವಿವರಣೆ ಬಹಳ ಚೆನ್ನಾಗಿದೆ. ಅದರಿಂದಲೇ ತಿಳಿಯುತ್ತದೆ ಆ ರಾಸೋತ್ಸವ ಎಷ್ಟು ಅದ್ಭುತ ಅಂತ. ಪ್ರೇಕ್ಷಕರ ಸಂಖ್ಯೆ ಹೇಗಿರ್ತದೋ ಅದರ ಮೇಲೆ ಲೆಕ್ಕ. ಈಗ ವ್ಯೂವರ್ಸನ್ನು ನೋಡಿ ಲೆಕ್ಕ ಮಾಡ್ತಾರಲ್ಲ, ವ್ಯೂವರ್ಸನ್ನು ನೋಡಿ, ಹಾಗೆ ಪ್ರೇಕ್ಷಕರು ಯಾರಾಗಿದ್ದರು? ಯಸ್ಮಿನ್ನುದ್ಯತಿ ನಾಗಕೇಕಿ ನಕುಲಾಹ. ಕೃಷ್ಣ ರಾಸೋತ್ಸವ ಮಾಡುವಾಗ ನಾಗಕೇಕಿ ನಕುಲಾಹ, ನಾಗ ಅಂದರೆ ಸರ್ಪಗಳು, ಕೇಕಿ ಅಂದರೆ ನವಿಲುಗಳು, ನಕುಲ ಅಂದರೆ ಮುಂಗ್ಸಿಗಳು. ಕೃಷ್ಣನ ರಾಸೋತ್ಸವ ನೋಡಬೇಕು ಅನ್ನೋ ತವಕದಿಂದ ಕಾಡಿನಲ್ಲಿ ವೃಂದಾವನದಲ್ಲಿ ಅಲ್ಲಲ್ಲಿ ಅಡುಕೊಂಡವುಗಳೆಲ್ಲ ಹೊರಬಂದು ಒಟ್ಟಿಗೆ ನಿಂತಿರ್ತಿದ್ವಂತೆ. ಪಕ್ಕದಲ್ಲಿ ಹಾವಿದೆ ಅಂತ ನವಿಲಿಗೆ ಗೊತ್ತು, ನವಿಲಿಗೆ ಪಕ್ಕದಲ್ಲಿ ಹಾವಿದೆ ಅಂತ ಗೊತ್ತು, ಹಾವಿಗೆ ನವಿಲಿದೆ ಅಂತ ಗೊತ್ತು. ಆದರೆ ಪರಸ್ಪರ ಅವರಲ್ಲಿ ವೈರ ಇದ್ದದ್ದು ನಿಜವಾದರೂ ರಾಸೋತ್ಸವದ ವೀಕ್ಷಣೆಯ ಸಮಯದಲ್ಲಿ ಆ ವೈರ ಮರ್ತೋಗಿತ್ತು ಅಂತ ಹೇಳ್ತಾರೆ. ಮುಂಗ್ಸಿ, ಹಾವಿಗೂ ಮುಂಗ್ಸಿಗೂ ಆಗಲ್ಲ, ನಕುಲಕ್ಕೂ. ಅವರು ಪರಸ್ಪರ ವೈರಿಗಳು, ಹುಟ್ಟು ವೈರಿ. ಅಂಥ ವೈರಿಗಳಾದರೂ ಶ್ರೀಕೃಷ್ಣನ ರಾಸೋತ್ಸವದ ಪ್ರೇಕ್ಷಕರಾಗಿ ಬಂದಾಗ ಅಕ್ಕಪಕ್ಕದಲ್ಲೇ ನಿಂತರೂ ಕೂಡ ಮುಂಗ್ಸಿಗೂ ಹಾವಿಗೂ ತಮ್ಮ ವೈರತ್ವವೇ ಮರ್ತೋಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ, ಭೇರುಂಡ ಅಥವಾ ಫೇರುಂಡ ಸಿಂಹದ್ವಿಪಾಹ. ಫೇರುಂಡ ಅಂತ ಒಂದು ಪಕ್ಷಿ, ಭಾಳ ದೊಡ್ಡ ಪಕ್ಷಿ ಅದು, ಗಂಡ ಬೇರುಂಡ ಅಂತ ಕೇಳಿರಬೇಕು. ಹಾಗೆ ಆನೆ, ಸಿಂಹ. ಆನೆ ಸಿಂಹಗಳಿಗೆ ಆಗಿ ಬರಲ್ಲ, ಬೇರುಂಡಕ್ಕೂ ಸಿಂಹಕ್ಕೂ ಆಗಿ ಬರಲ್ಲ. ಅವೆಲ್ಲ ಕೃಷ್ಣನ ರಾಸೋತ್ಸವದ ಪ್ರೇಕ್ಷಕರಾಗಿ ಒಟ್ಟೊಟ್ಟಿಗೆ ಬಂದು ನಿಂತಿದ್ವಂತೆ. ಕಿರಾತ ವಿಹಗಾಹ, ಪಕ್ಷಿಗಳ ಗುಂಪಿನಲ್ಲಿ ಕಿರಾತ ಅಂತ ಒಂದು ಪಕ್ಷಿ ವಿಶೇಷ. ಅದು ಬೇರೆ ಪಕ್ಷಿಗಳ ಗುಂಪಿನಲ್ಲಿ ಸೇರಲ್ಲ, ಅದು ಸಾಮಾನ್ಯವಾಗಿ ಅವಕ್ಕೆ ವೈರ. ಆದರೆ ಕೃಷ್ಣನ ರಾಸಲೀಲೆ ನೋಡುವಾಗ ಮಾತ್ರ ಆ ವೈರ ಬರೆತು ಆ ಪಕ್ಷಿಗಳು ಸಹಜವಾಗಿ ಒಟ್ಟಿಗೆ ಸೇರಿದ್ದಾವೆ. ಗೋಶಾರ್ದೂಲ ಮೃಗಾಹ, ಗೋವುಗಳು. ಕೃಷ್ಣ ವೇಣುನಾದ, ಗಾನ, ನರ್ತನ ಏನು ಮಾಡಿದರೂ ನೋಡಲಿಕ್ಕೆ ಪ್ರೇಕ್ಷಕರು ಗೋವುಗಳು ಇದ್ದೇ ಇದ್ದು, ಅವುಗಳಲ್ಲಿ ಸಂಖ್ಯೆ ಕೊರತೆ ಇಲ್ಲ. ಗೋಕುಲದಲ್ಲೇ ಕೃಷ್ಣ ಇದ್ದ ಮೇಲೆ ಕೃಷ್ಣನ ಎಲ್ಲ ವಿಹಾರ ನೋಡಿದ್ದಾವೆ. ಆದರೆ ಅದೇ ವೃಂದಾವನದ ಸುತ್ತಲೂ ಇದ್ದಂಥ ಹುಲಿಗಳು ಬಂದಿದ್ವಂತೆ ಹತ್ತಿರದಲ್ಲಿ. ಗೋವುಗಳು ಜೊತೆಯಲ್ಲಿ ಹುಲಿ ನಿಂತಿದ್ವಂತೆ. ಇದು ಸಾಧ್ಯನಾ ಅಂತ ಪ್ರಶ್ನೆ. ಇದು ಸಾಧ್ಯನಾ? ಗೋವುಗಳಿದ್ದು ಅಂತನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ, ಜೊತೆಗೆ ಹುಲಿಗಳಿದ್ವಂತೆ, ಅವುಗಳಿಗೆ ತಮ್ಮ ವೈರ ಮರ್ತೋಗಿತ್ತಂತೆ. ಗೋಶಾರ್ದೂಲ ಮೃಗಾಹ, ಜಿಂಕೆಗಳು. ಮೃಗ ಅಂದರೆ ಜಿಂಕೆ, ಪರಸ್ಪರ ವೈರ, ಹುಲಿಗೂ ಜಿಂಕೆಗೂ ಅವುಗಳು ನಿಂತಿದ್ದು ಅಂತ ಹೇಳ್ತಾರೆ. ಏನಿದರ ತತ್ವ? ಶ್ರೀಕೃಷ್ಣನ ರಾಸವಿಹಾರವನ್ನು ನೋಡ್ಲಿಕ್ಕೆ ಬಂದ ಪ್ರೇಕ್ಷಕರಾದ ಪ್ರಾಣಿಗಳಲ್ಲಿ, ಮೂಕ ಪ್ರಾಣಿಗಳಲ್ಲೇನೆ ಹುಟ್ಟಿನಿಂದಿದ್ದ ವೈರ ಮರ್ತೋಗ್ತಾ ಇತ್ತು. ಇದನ್ನು ಚಿಂತನೆ ಯಾರು ಮಾಡ್ತಾರೋ ಭಕ್ತರು, ಅದು ಅಶ್ಲೀಲ ಅಲ್ಲ, ಅಲ್ಲಿ ಕಾಮ ಕೇಳಿ ಲೋಕದಲ್ಲಿ ನಡೆದದ್ದಲ್ಲ. ಶ್ರೀಕೃಷ್ಣ ಅವರಿಗೆ ಅಂಗಸ್ಪರ್ಶವನ್ನು ಮಾತ್ರ ತಪಸ್ಸು ಮಾಡಿ ಕೇಳಿದ್ದಕ್ಕೆ ವರವಾಗಿ ಕೊಟ್ಟಿದ್ದ. ಆ ಅಂಗಸ್ಪರ್ಶವೇ ಅವರಿಗೆ ಆನಂದದ ಉದ್ರೇಕವನ್ನು ಉಂಟು ಮಾಡಿತ್ತಂತೆ. ಅಪ್ರಾಕೃತನಾದ ಶ್ರೀಹರಿಯ ಅಂಗಸ್ಪರ್ಶ ಅದು ಅವರಿಗೆ ಆನಂದದ ಉದ್ರೇಕವನ್ನು ಉಂಟು ಮಾಡಿತು. ಆ ಬಯಕೆ ಅವರಿಗಿತ್ತು. ದೈವಭಕ್ತರಾದ ಅಪ್ಸರೆಯರು ಭೂಮಿಗೆ ಗೋಪಿಕೆಯರಾಗಿ ಬಂದದ್ದಕ್ಕೆ ಅಷ್ಟನ್ನೇ ಅವರಿಗೆ ನೀಡಿ ಸಂತೋಷಪಡಿಸಿದ ಭಕ್ತವತ್ಸಲ ಅಂತ ತಿಳಿಬೇಕು. ಹೀಗೆ ಚಿಂತನೆ ಮಾಡಿದರೆ ನಮ್ಮೊಳಗಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ದೂರ ಆಗ್ತದೆ. ಹೀಗೆ ಚಿಂತನೆ ಮಾಡೋದು ಬಿಟ್ಟು
ಕೃಷ್ಣನ ಬಗ್ಗೆ ಅವನು ಕಾಮಕೇಳಿಯಲ್ಲಿದ್ದ, ಅವನು ಹೆಣ್ಣಿನ ಜೊತೆಗೆ ಹೋಗ್ತಾ ಇದ್ದ ಅಂತ ಹೀಗೆ ದೋಷ ಚಿಂತಿಸ್ತಿದ್ರೆ ಅಪರಾಧ ಅಂತ ಆಗ್ತದೆ. ಈ ಅರ್ಥದಲ್ಲಿ ಕೃಷ್ಣನ ರಾಸೋತ್ಸವದ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ದಶಮಸ್ಕಂದದಲ್ಲಿ ಬರುವ ಮತ್ತೊಂದು ಘಟನೆ, ಗೋಪ ಕನ್ಯೆಯರು ಕೆಲವರು ಇದ್ರಂತೆ ಗೋಕುಲದಲ್ಲಿ. ಕನ್ಯೆಯರು ಅಂದರೆ ಇನ್ನೂ ವಿವಾಹ ಆಗಿಲ್ಲ, ವಿವಾಹದ ವಯಸ್ಸಿಗೆ ಬಂದವರು. ಆ ಕನ್ಯೆಯರೆಲ್ಲ ಕೃಷ್ಣನ್ ನೋಡಿ ಅವನ ವಿಹಾರ, ಅವನ ಪರಾಕ್ರಮ, ಅವನ ದೇಹದ ಸೌಂದರ್ಯ, ಅವನು ಇಷ್ಟು ಪ್ರಸಿದ್ಧಿಗೆ ಬಂದದ್ದು ಎಲ್ಲ ಕಡೆ, ಬಾಯಲ್ಲೆಲ್ಲ ಕೃಷ್ಣನೇ, ಇಡೀ ಗೋಕುಲ ತುಂಬ ಕೃಷ್ಣ 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 ಅಂತಿದ್ರಂತೆ ಎಲ್ಲರೂ. ಹೆಣ್ಣಿಗದೊಂದು ಅಪೇಕ್ಷೆ, ಇಷ್ಟು ಪ್ರಸಿದ್ಧನಾದವನನ್ನು ನನ್ನ ಗಂಡ ಅಂತ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ. ಹಾಗಾಗಿ ಗೋಪದ ಕನ್ಯೆಯರು ಏನಾದರೂ ಮಾಡಿ ಕೃಷ್ಣನನ್ನು ನಮ್ಮ ವರನನ್ನು ಮಾಡಿಕೊಳ್ಬೇಕು ಅಂತ ಆಸೆ. ಅದಕ್ಕೊಂದು ವ್ರತ ಮಾಡಿದರು ಅಂತದೆ ಭಾಗವತ. ಕಾತ್ಯಾಯಿನಿ ವ್ರತ ಅಂತ ಅದರ ಹೆಸರು. ಕಾತ್ಯಾಯಿನಿ ಮಹಾಮಾಯೆ, ಈ ಮಾತನ್ನು ಚೆನ್ನಾಗಿ ಯಾರು ಪಾರಾಯಣ ಮಾಡ್ತಾರೆ ಸ್ತ್ರೀಯರು, ವಿವಾಹ ಆಗದೇ ಇರೋರು, ಅವರಿಗೆ ಬೇಗ ವರ ಸಿಗ್ತಾನೆ ಅಂತ ಹೇಳ್ತಾರೆ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಂ ಪತಿಮ್ಮೆ ಕುರುತೆ ನಮಃ. ಇದೇ ಮಂತ್ರ, ಭಾಗವತದಲ್ಲೇ ಹೇಳಿದ ಮಂತ್ರ ಇದು. ಈ ಮಂತ್ರದಿಂದಲೇ ಅವರೆಲ್ಲರೂ ಪೂಜೆ ಮಾಡ್ತಾ ಇದ್ರಂತೆ. ಚಳಿಗಾಲ, ಹೇಮಂತ ಋತು, ಹಿಮ ಬೀಳ್ತಾ ಇದೆ, ಯಮುನೆಯ ದಡಕ್ಕೆ ಬಂದಿದ್ದಾರೆ. ನಸುಕಿನಲ್ಲಿ ಬಂದು ಬಟ್ಟೆ ಬಿಚ್ಚಿ ಪೂಜೆಗೆ ಅಂತ ಹೋಗಬೇಕಾದ ಕನ್ಯೆಯರೆಲ್ಲ ಯಮುನೆಯ ನೀರಿಗೆ ಇಳಿದಿದ್ದಾರೆ. ಯಮುನೆಯ ಒಳಗೆ ನೀರಿಗೆ ಇಳಿದ ಮೇಲೆ ಕೃಷ್ಣ ಬಂದಿದ್ದಾನೆ. ಪೂಜೆಗೆ ಮಾಡಲಿಕ್ಕೆ ಹೋಗುವವರೆಲ್ಲ ಕೃಷ್ಣ ಬಂದ ಅಂದಾಗ ನೀರಿಗೆ ಇಳಿದವರು ಲಜ್ಜೆ ಪಟ್ಟರಂತೆ ಕನ್ಯೆಯರು. ಅಯ್ಯಯ್ಯೋ ಕೃಷ್ಣ ಈಗಲೇ ಬರಬೇಕಾ ಅಂತ. ಕೃಷ್ಣ ಬಂದದ್ದು ಬಂದ, ಸುಮ್ಮನೆ ಇರದೇನೆ ದಡದ ಮೇಲೆ ಯಾವ್ಯಾವ ಬಟ್ಟೆಗಳನ್ನು ಇಟ್ಟಿದ್ರೋ ಅದನ್ನೆಲ್ಲ ಗಂಟು ಕಟ್ಟಿದ. ಗಂಟು ಕಟ್ಟಿಕೊಂಡು ಅಲ್ಲೇ ಇದ್ದ ಮರದ ಮೇಲೆ ಹೋಗಿ ಕುಳಿತಿದ್ದಾನೆ. ಇವರನ್ನು ಕೂಗ್ತಿದ್ದಾನೆ, ನಿಮಗೆಲ್ಲ ಬಟ್ಟೆ ಬೇಕಾ ಬೇಡವಾ ಅಂತ. ಬಟ್ಟೆಯೆಲ್ಲ ಬಿಚ್ಚಿ ವಿವಸ್ತ್ರರಾಗಿ ಸ್ನಾನಕ್ಕೆ ಇಳಿದಿದ್ದಾರೆ. ಕೃಷ್ಣ ಬಂದಕ್ಕೆ ಲಜ್ಜೆ ಪಟ್ಟುಕೊಳ್ತಿದ್ದಾರೆ. ಇವ ನೋಡಿದರೆ ಬಟ್ಟೆ ಬೇಕಾ ಬೇಡವಾ ಅಂತ ಕೇಳ್ತಿದ್ದಾನೆ ಕೃಷ್ಣ. ವ್ರತ ಮಾಡಬೇಕೋ ಕೃಷ್ಣ, ಕಾತ್ಯಾಯಿನಿ ವ್ರತ ಹಿಡಿದಿದ್ದೇವೆ, ಪೂಜೆ ಮಾಡಬೇಕು, ಕೊಡೋ ಬಟ್ಟೆ ಅಂತ ಕೇಳ್ತಿದ್ದಾರೆ. ಕೃಷ್ಣ ಕೊಡ್ತಿಲ್ಲ. ಸ್ವಲ್ಪ ಹೊತ್ತು ಹೀಗೆ ಅವರಿಬ್ಬರಿಗೆ ಮಾತುಕತೆ ಆಯಿತು, ಗೋಪ ಕನ್ಯೆಯರಿಗೂ ಕೃಷ್ಣನಿಗೂ. ಆ ಕೃಷ್ಣ ಕೊನೆಗೆ ಬಟ್ಟೆ ಕೊಡಬೇಕಾದ್ರೆ ಒಂದು ಷರತ್ತಿದೆ ಅಂತಂದ. ನೀವೆಲ್ಲ ನೀರಿನಿಂದ ಬಂದು ಎದ್ದು ನನಗೆ ನಮಸ್ಕಾರ ಮಾಡಬೇಕು ಅಂದರೆ ಕೊಡ್ತೇನೆ. ಅವರಿಗೆ ಲಜ್ಜೆ ಆಗಿ ವಸ್ತ್ರ ಇಲ್ಲದೆ ಕೃಷ್ಣನ ಮುಂದೆ ಬರೋದು ಹೇಗೆ, ನಮಸ್ಕಾರ ಮಾಡೋದು ಹೇಗೆ ಅಂತ ನೀರಿನಿಂದ ಏಳಲಿಕ್ಕೆ ಅವರು ಯಾರೂ ತಯಾರಾಗ್ತಿರಲಿಲ್ಲ. ಹಾಗಾದರೆ ಬಟ್ಟೆ ಇಲ್ಲ ಅಂದ ಕೃಷ್ಣ. ಕೊನೆಗೆ ಕೃಷ್ಣನ ಮುಂದೆ ನಮ್ಮ ಲಜ್ಜೆ ಏನಿದೆ, ಕೃಷ್ಣ ಎಲ್ಲೆಡೆಯಲ್ಲಿರುವವ, ಅವನನ್ನೇ ವರನನ್ನಾಗಿ ಬಯಸೋ ನಮಗೆ ಹೀಗೆ ವರ್ತಿಸೋದು ಸರಿಯಲ್ಲ ಅಂತ ಅನಿಸಿ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾನಲ್ಲ, ಒಂದು ಕೈಯನ್ನು ಮೈ ಮುಚ್ಚಿಕೊಂಡು ಇನ್ನೊಂದು ಕೈಯಿಂದ ನಮಸ್ಕಾರ ಮಾಡ್ತಾರಂತ. ಕೃಷ್ಣ ಅಂದ, ಒಂದು ಕೈಯಿಂದ ನಮಸ್ಕಾರ ಮಾಡೋ ಹಾಗಿಲ್ಲ, ಎರಡು ಕೈಯಿಂದಲೇ ಮಾಡಬೇಕು ಅಂತನ್ನಂತ. ಅಂತೂ ಅವರಿಂದ ನಮಸ್ಕಾರ ಮಾಡಿಸ್ಕೊಂಡು ವಸ್ತ್ರ ಕೊಟ್ಟ ಗೋಪಿಕೆಯರಿಗೆ ಅವರ ವ್ರತ ಸಾರ್ಥಕ ಆಗಲಿ ಅಂತ ಅನುಗ್ರಹಿಸಿದ. ಈ ಚರಿತ್ರೆ ಪುರಾಣದಲ್ಲಿ ವರ್ಣನೆ ಮಾಡಿದೆ. ಕೃಷ್ಣ ಹೀಗೆ ಮಾಡಿದ್ರಿಂದ ನಮಗೇನು ತಿಳಿಸ್ತದೆ, ಅಥವಾ ಕೃಷ್ಣ ಅಲ್ಲಿಯಾದರೂ ಹಾಗೆ ಯಾಕೆ ಮಾಡಿದ, ವಸ್ತ್ರ ಇಟ್ಕೊಂಡು ಮೇಲ್ನೋಟಕ್ಕೆ ವಸ್ತ್ರ ಇಟ್ಕೊಂಡು ಆಟ ಆಡಿಸಿದ ಅಂತ ತಾನೇ ಅನ್ನಿಸ್ತದೆ. ಆದರೆ ಅದರ ಒಳ ಅರ್ಥ ಬೇರೆ ಅಂತಾರೆ ಶುಕಮುನಿಗಳು. ಆ ಒಳ ಅರ್ಥವನ್ನು ಅನುಸಂಧಾನ ಮಾಡಿದರೆ ನಮ್ಮಲ್ಲಿಯೂ ಭಕ್ತಿ ಜಾಗೃತ ಆಗಲಿಕ್ಕೆ ಸಾಧ್ಯ ಕೃಷ್ಣನ ಬಗ್ಗೆ. ಅದಕ್ಕೆ ಅದನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣ ಅಂದ, ನಮಸ್ಕಾರ ಮಾಡಿಸ್ಕೊಳ್ಬೇಕು ಅನ್ನೋದು ಕೃಷ್ಣನಿಗೇನು ಅಭಿಲಾಷೆ ಅಲ್ಲ, ಆದರೂ ನಮಸ್ಕರಿಸ್ರಿ ಅಂತ ಒತ್ತಾಯ ಮಾಡಿ ಮಾಡಿಸ್ಕೊಂಡ. ಯಾಕೆ? ಧಾರಣೆ ಮಾಡಿದ ವ್ರತದಲ್ಲಿ ನ್ಯೂನತೆ ಬರಬಾರ್ದು ಅಂತ ನಮಸ್ಕಾರ ಮಾಡಿಸ್ಕೊಂಡಂತ. ಅವರು ಧರಿಸಿದಂಥ ವ್ರತ ಯಾವುದು? ಕಾತ್ಯಾಯಿನಿ ವ್ರತ.
ಈ ವ್ರತ ಧಾರಣೆ ಮಾಡಿದಾಗ ಅಷ್ಟೇ ಅಲ್ಲ, ದಿನನಿತ್ಯ ಸ್ನಾನ ಮಾಡುವಾಗಲೂ ಕೂಡ ವಿವಸ್ತ್ರರಾಗಿ ಸ್ನಾನ ಮಾಡಬಾರ್ದು ಅಂತಿದೆ. ಇದು ಅವರು ಮಾಡಿದ ಅಪರಾಧ. ಗೋಪಕನ್ಯೆಯರಿಗೆ ಆ ತಿಳುವಳಿಕೆ ಕಡಿಮೆ ಆಗಿತ್ತು. ಏಕವಸ್ತ್ರ ಸ್ನಾನ, ವಿವಸ್ತ್ರ ಸ್ನಾನ ಎರಡೂ ದಿಗ್ದೇವತೆಗಳಿಗೆ ಮಾಡುವ ಅವಮಾನ ಅಂತ ಶಾಸ್ತ್ರಗಳು ಹೇಳ್ತಾರೆ. ಕೃಷ್ಣ ನೋಡಿ ಧರ್ಮದ ಸ್ಥಾಪನೆ ಹೇಗೆ ಮಾಡ್ತಾ ಇದ್ದ ಅಂತ ಇದರಿಂದಲೇ ಅರ್ಥ ಆಗ್ತದೆ. ನಿಮಗೆಲ್ಲ ಇವತ್ತಿನ ಕಾಲದಲ್ಲಿ ಈ ಒಂದು ವಿಷಯವೇ ಒಂದು ಸಣ್ಣದು, ಇದನ್ನು ಯಾಕೆ ಹೇಳ್ತೀರಿ ಅಂತಂತಾರೆ ಭಾಳ ಜನ. ಆದರೆ ಕೃಷ್ಣ ಅವತಾರ ಮಾಡಿದ್ದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಒಂದೊಂದು ಆ ಕೃಷ್ಣನ ಕಥೆ ಒಂದೊಂದು ಧರ್ಮದ ಸ್ಥಾಪನೆ ಆಗಿದೆ. ಅದಕ್ಕೆ ಇಲ್ಲಿ ತೋರಿಸ್ತಾನೆ. ಆಚರಣೆ, ಸ್ನಾನದ ಆಚರಣೆ ಸರಿಯಾಗಿ ಮಾಡಬೇಕು, ಅದನ್ನು ಪರಿಶುದ್ಧವಾಗಿ ಮಾಡಬೇಕು, ಲೋಪ ಬರದಂತೆ ಮಾಡಬೇಕು. ಹಾಗಾಗಿ ಒಬ್ಬರು ದಿನನಿತ್ಯ ಸ್ನಾನ ಮಾಡುವಾಗ ಪ್ರತಿಯೊಬ್ಬರೂ 2 ವಸ್ತ್ರದಿಂದಲೇ ಮಾಡಬೇಕು. ಅದಕ್ಕೆ ಕೃಷ್ಣ ಏನು ಮಾಡಿದ, ವಸ್ತ್ರ ಎಲ್ಲ ಬಿಟ್ಟು ವಿವಸ್ತ್ರ ಸ್ನಾನ ಮಾಡ್ತಿದ್ರಲ್ಲ, ದಿಗ್ದೇವತೆಗಳಿಗೆ ಅದರಿಂದ ಅವಮಾನ ಆಗಿತ್ತಂತೆ. ಮಾಡಲಿಕ್ಕೆ ಹೊರಟದ್ದು ವ್ರತ ಮಾಡುವಾಗ ವಿವಸ್ತ್ರ ಸ್ನಾನ ಮಾಡಿದರೆ ವ್ರತಕ್ಕೆ ಲೋಪನೂ ಬಂತು, ಭಂಗ ಬಂತು, ನ್ಯೂನತೆ ಬಂತು. ಅದಕ್ಕೆ ಕೃಷ್ಣ ವ್ರತಗಳಲ್ಲಿ ನ್ಯೂನತೆ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು? ನಾವು ಎಷ್ಟೋ ವ್ರತಗಳನ್ನು ಮಾಡ್ತಿರ್ತೇವೆ, ಅಲ್ಲಿ ನ್ಯೂನತೆ ಬರಬಾರ್ದು ಅಂದರೆ ಏನು ಹೇಳಿಕೊಟ್ರು ನಮಗೆ ಹಿರಿಯರು? ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ. ನಮ್ಮ ವ್ರತಗಳು ದೈನಂದಿನ ಮಾಡುವ ಆಚರಣೆ, ಅವುಗಳಲ್ಲಿ ಲೋಪ ಬಂದೇ ಬರ್ತದೆ. ಆ ಲೋಪ ಪರಿಹರಿಸ್ಕೊಳ್ಳಿಕ್ಕೆ ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕಂತ. ಆ ನಮಸ್ಕಾರಕ್ಕೆ ಲೋಪ ತಡೆಗಟ್ಟುವ ಶಕ್ತಿ ಇದೆ ಅಂತ. ಎಂಥ ಅದ್ಭುತ ನೋಡಿ, ನಮ್ಮ ಆಚರಣೆಯಲ್ಲಿ ಲೋಪ ಇದೆ, ನಾವು ಬಾಯಲ್ಲಿ ಹೇಳುವ ಮಂತ್ರಗಳಲ್ಲಿ ಲೋಪ ಇದೆ, ಮಾಡುವ ಪ್ರವಚನಗಳಲ್ಲಿ ಲೋಪ ಇದೆ, ದೋಷ ಇದೆ, ಎಲ್ಲ ದೂರ ಆಗಬೇಕಲ್ಲ. ಅದನ್ನು ಸರಿಪಡಿಸೋದು ಭಗವಂತ. ಹೇಗೆ ಸರಿಪಡಿಸ್ತಾನೆ? ನಮಸ್ಕಾರ ಮಾಡಿದರೆ ಸಾಕು, ಚಮತ್ಕಾರ ತೋರಿಸ್ತಾನೆ. ನೀ ನಮಸ್ಕಾರ ಮಾಡಿದೆಲ್ಲ ಸರಿ, ಆ ಲೋಪಗಳೆಲ್ಲ ಪರಿಹಾರ ಮಾಡಿದೆ ಅಂತಂದ. ಅದನ್ನು ಇಲ್ಲಿ ಮಾಡಿಸಿದ. ನಮಸ್ಕಾರ ಮಾಡಲಿಕ್ಕೆ ಹೇಳಿದ್ದು ಆ ಉದ್ದೇಶದಿಂದ ಅಂತ ಅನುಸಂಧಾನ ಮಾಡಬೇಕಂತ. ಒಂದು ಕೈಯಿಂದ ನಮಸ್ಕಾರ ಮಾಡಿದರು, ಇನ್ನೊಂದು ಕೈಯನ್ನು ಹಾಗೆಯೇ ಮುಚ್ಚಿಕೊಂಡ್ರು ಅಂತಿದೆ. ಅದರದ್ದು ಒಂದು ಸಂಗತಿಯನ್ನು ಹೇಳ್ತಾರೆ. ಭಗವಂತನನ್ನು ದೇವಸ್ಥಾನಗಳಲ್ಲಿ ನಮಸ್ಕರಿಸಿ ಆರಾಧನೆ ಮಾಡುವಾಗ ನಮಸ್ಕಾರ ಹಾಗೂ ಪ್ರದಕ್ಷಿಣೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆ ಕೊಡ್ತದೆ ಶಾಸ್ತ್ರ. ವಿಷ್ಣುವಿನ ದೇವಸ್ಥಾನದಲ್ಲಿ ಒಂದೇ ಪ್ರದಕ್ಷಿಣೆ ಹಾಕಿ ಹೋಗಬಾರ್ದಂತೆ. ಏಕಾಚ ಇವ ಪ್ರದಕ್ಷಿಣ ಏಕಹಸ್ತೇನ ಚ ಪ್ರಣಾಮ, ಅದನ್ನು ನಿಷೇಧ ಮಾಡಿದೆ. ಒಂದು ಕೈಯಿಂದ ನಮಸ್ಕಾರ, ಒಂದೇ ಪ್ರದಕ್ಷಿಣೆ ವಿಷ್ಣುವಿಗೆ ನಾವು ಮಾಡುವ ಅವಮಾನ ಅಂತ ಹೇಳ್ತಾರೆ. ಮೂರೇ ಮಾಡಬೇಕಂತೆ, ಎರಡೂ ಕೈಯಿಂದಲೇ ನಮಸ್ಕಾರ ಮಾಡಬೇಕು. ಪ್ರದಕ್ಷಿಣೆ ಮೂರೇ ಅಂದರೆ ಮೂರೇ ಅಲ್ಲ, ಮೂರಕ್ಕಿಂತ ಹೆಚ್ಚು ಮಾಡಲಿ ಪರವಾಗಿಲ್ಲ, ಒಂದಂತೂ ಮಾಡಬಾರ್ದಂತೆ, ಒಂದಕ್ಕಿಂತ ಹೆಚ್ಚು ಮಾಡಬೇಕು. ಹಾಗರ್ಥ. ಇದೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳಿದ್ದು. ಶ್ರೀಕೃಷ್ಣ ಅದನ್ನು ತೋರಿಸ್ಬೇಕು ಸಮಾಜಕ್ಕೆ. ಅದಕ್ಕೆ ಇದನ್ನು ನಿಮಿತ್ತ ಮಾಡಿಕೊಂಡ. ಮಾಡೋದು ಮಾಡಿದ್ರಿ ನಮಸ್ಕಾರ, ಒಂದು ಕೈಯಿಂದ ಮಾಡ್ತಿದ್ದೀರಲ್ಲ, ಅದಕ್ಕೆ 2 ಕೈಯಿಂದ ಮಾಡಿರಿ ಅಂತಂದ. ಹೀಗೆ ಮೇಲ್ನೋಟದಲ್ಲೇ ಸ್ಪಷ್ಟವಾದ ಅರ್ಥ. ಧರ್ಮದ ಸ್ಥಾಪನೆಯಲ್ಲಿ ಕೃಷ್ಣನ ಈ ಚರಿತ್ರೆ ಅಂತ ತಿಳಿತದೆ. ನಾವಿದನ್ನು ಅಳವಡಿಸ್ಕೊಳ್ಬೇಕು. ಒಂದೇ ಕೈಯಿಂದ ದೇವರಿಗೆ ನಮಸ್ಕಾರ ಮಾಡೋದು ಬಿಡಬೇಕು, ಅದು ಅಸಡ್ಡೆ ತೋರ್ದ ಹಾಗೆ. ವಿವಸ್ತ್ರರಾಗಿ ಸ್ನಾನ ಮಾಡೋದನ್ನು ಬಿಡಬೇಕು, ಏಕವಸ್ತ್ರದಿಂದ ಸ್ನಾನ ಮಾಡೋದು ಬಿಡಬೇಕು. ಪ್ರದಕ್ಷಿಣೆಯನ್ನು ಕೂಡ ಒಂದೇ ಹಾಕಿ ಅಸಡ್ಡೆ ತೋರಬಾರ್ದು. ಇದೆಲ್ಲ ಧರ್ಮ ಅಲ್ವೇ? ಈ ಆಚರಣೆಗಳು ಒಂದರ್ಥದಲ್ಲಿ ಧರ್ಮವೇ ತಾನೆ. ಆಚಾರ ಪ್ರಭವೋ ಧರ್ಮ. ಆಚಾರ ಚೆನ್ನಾಗಿದೆ ಅಂದರೆ ಧರ್ಮ ಚೆನ್ನಾಗಿರ್ತದೆ, ಅದರಿಂದ ಹುಟ್ಟುವಂಥದ್ದು. ಅದನ್ನೆಲ್ಲ ಸಮಾಜಕ್ಕೆ ಶಿಕ್ಷಣ ಕೊಟ್ಟ ಅಂತ ಒಂದು. ಒಳಗಿನ ಅರ್ಥ ಇನ್ನೊಂದಿದೆ. ಭಗವಂತ ಹಾಗೆ ಮಾಡಬೇಕಾದ್ರೆ ವಸ್ತ್ರ ಕೊಟ್ಟು ನಮಸ್ಕಾರ ಮಾಡು ಅಂದಿದ್ರೆ ಮಾಡ್ತಾ ಇದ್ರೋ ಇಲ್ಲೋ ಅಂತ ಪ್ರಶ್ನೆ.
ವಸ್ತ್ರ ಮೊದಲು ಕೊಟ್ಟು ಬಿಡೋದು, ಅಥವಾ ಕದಿಯದೇ ಇರೋದು, ಕದಿಯೋದೇ ಬೇಡ, ಅಲ್ಲೇ ಇದ್ದಿದ್ರೆ ಇರಲಿ. ಕೃಷ್ಣ ಮರದ ಮೇಲೆ ಬಂದು ಕೂತವನು, ಎಲ್ಲರೂ ಮೇಲೆ ಬರ್ರಿ, ವಸ್ತ್ರ ಹಾಕ್ಕೊಳ್ರಿ, ನಂಗೆ ನಮಸ್ಕಾರ ಮಾಡಿರಿ ಅಂತಂದ್ರು ಮಾಡ್ತಿದ್ರಷ್ಟೇ. ಅದನ್ನು ಮಾಡಲಿಲ್ಲ ಕೃಷ್ಣ. ವಸ್ತ್ರ ಬೇಕೋ ಬೇಡವೋ ಅಂತ ಆಟ ಆಡಿಸಿದ. ಆಮೇಲೆ ಅವ್ರ ಜೊತೆಯಲ್ಲಿ ವಾದ ಮಾಡಿದ. ಹೀಗೆ ಮಾಡಿದ್ದರ ಅರ್ಥ ಏನು, ಅದರ ಬಗ್ಗೆ ಭಾಗವತ ಹೇಳ್ತದೆ. ಈ ರೀತಿ ಕೃಷ್ಣ ಯಾಕೆ ಮಾಡ್ತಾನೆ ಅಂದರೆ, ತನ್ನ ಭಕ್ತರಲ್ಲಿರುವ ಭಕ್ತಿ ಎಷ್ಟು ದೃಢವಿದೆ ಅಂತ ಪರೀಕ್ಷೆ ಮಾಡ್ತಾನೆ. ಇದು ರಹಸ್ಯ. ಆಚಾರಶೀಲರಿರಬೇಕು, ಧರ್ಮಶೀಲರು ಆಗಬೇಕು, ತನ್ನಲ್ಲಿ ಭಕ್ತಿಯನ್ನು ದೃಢವಾಗಿ ಮಾಡಬೇಕು. ಭಕ್ತಿಯ ದೃಢತೆ, ಭಕ್ತಿಯ ಅಭಿವೃದ್ಧಿ ಯಾವಾಗ ಅರ್ಥ ಆಗ್ತದೆ? ಅವರನ್ನು ಆಟ ಆಡಿಸಿದಾಗ ಅರ್ಥ ಆಗ್ತದೆ. ಮನೆಯಲ್ಲಿ ಆಗ್ತಾನೆ ಮದುವೆ ಮಾಡ್ಕೊಂಡು ಬಂದ ಗಂಡ ಹೆಂಡತಿಯರಲ್ಲಿ ಈ ಥರದ ದೃಶ್ಯಗಳು ನಡೀತಿರ್ತಾವೆ. ಗಂಡ ಹೆಂಡತಿ ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಅವನು ಪರೀಕ್ಷೆ ಮಾಡ್ತಾನೆ, ಹೆಂಡತಿ ಗಂಡನಿಗೆ ನನ್ನ ಮೇಲೆ ಎಷ್ಟು ಅಭಿಪ್ರೀತಿ ಇದೆ ಅಂತ ಅವಳು ಪರೀಕ್ಷೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ಉದಾಹರಣೆಯಾಗಿ ಹೇಳಿದೆ ಅಷ್ಟೆ. ಇವ್ರದ್ದೇ ಇಷ್ಟಿದೆ ಅಂದರೆ ಇನ್ನು ಮೋಕ್ಷ ಕೊಡ್ಲಿಕ್ಕೆ ಬಂದ ಶ್ರೀಕೃಷ್ಣ ತನ್ನ ಭಕ್ತರನ್ನ ಪರೀಕ್ಷೆ ಮಾಡದೇ ಇರಲಿಕ್ಕಾಗ್ತದಾ? ಅದಕ್ಕೆ ಹೇಳ್ತಾ ಇದ್ದಾರೆ, ದೃಢಂ ಪ್ರಲಬ್ಧಾ ತ್ರಪಯಾ ಚಹಾಪಿತಾ ಪ್ರಸ್ತೋಭಿತಾ ಕ್ರೀಡನವಚ್ಚಕಾರಿತಾ. ದೃಢಂ ಪ್ರಲಬ್ಧಾ ತ್ರಪಯಾ ಚಹಾಪಿತಾ ಪ್ರಸ್ತೋಭಿತಾ ಕ್ರೀಡನವಚ್ಚಕಾರಿತಾ ವಸ್ತ್ರಾಣಿ ಚೈವಾಪಹೃತಾನ್ಯಥಾಪ್ಯಮುಂ ತಾನಾಭ್ಯಸೂಯನ್ ಪ್ರಿಯಸಂಗ ನಿರ್ವೃತಾ. ಈ ರೀತಿ ಆಟ ಆಡಿಸಿದಾಗ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಾವನೆ ಮೂಡ್ತದೆ, ಯಾಕಾದರೂ ಇವನನ್ನು ಬೇಕು ಅಂತ ಅಪೇಕ್ಷೆ ಪಟ್ಟುವೇನೋ ಕೃಷ್ಣನ್ನ, ಎಷ್ಟು ಆಟ ಆಡಿಸ್ತಾನಲ್ಲ ನಮ್ಮನ್ನು ಅಂತ ಅನ್ಬೋದಲ್ಲ. ನಾವೇ ಅಂತಿರ್ತೀವಿ, ದಿನಾ ಪೂಜೆ ಮಾಡ್ತೀವಿ, ಕಥೆ ಕೇಳ್ತೀವಿ, ವ್ರತ ಉಪವಾಸಗಳನ್ನೆಲ್ಲ ಅವನ ಬಗ್ಗೆ ಮಾಡ್ತೀವಿ, ಅವನೇನು ನಮ್ಮ ಕಡೆ ನೋಡುವಲ್ಲ. ಎಷ್ಟು ಮಾಡಿದ್ವಪ್ಪ ದೇವರೇ ನಿನ್ನ ಬಗ್ಗೆ ಅಂತ ಅಂತೇವೋ ಇಲ್ಲೋ. ಇದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಗೋಪಿಕಾ ಕನ್ಯೆಯರಿಗೆ ಕೃಷ್ಣ ಆ ರೀತಿ ಮಾಡಿದರು. ಅವರೇನು ಕೃಷ್ಣನ ಬಗ್ಗೆ ಸ್ವಲ್ಪವೂ ಮನಸ್ಸಿನಲ್ಲಿ ತಾತ್ಸಾರ ಮಾಡಿಕೊಳ್ಳಿಲ್ಲಂತೆ. ಇದು ಪರೀಕ್ಷೆ ಅಂದರೆ. ದೈವಭಕ್ತಿ ಅಂದರೆ ಮೇಲ್ಮೇಲ್ ಮಾಡುವ ಭಕ್ತಿಯನ್ನು ಭಾಗವತ ಹೇಳಲ್ಲ. ಅದನ್ನು ಆಗಲೇ ಮಾಡ್ತಾನೇ ಇರ್ತಾರೆ ಸಜ್ಜನರು. ಒಳಗಿಳಿದು ಮಾಡಬೇಕು ಅಂದರೆ ಅರ್ಥ, ನಮ್ಮ ಮನೆಗಳಲ್ಲಿ ಬಂದೊದಗುವಂತಹ ಏನೇ ಸಮಸ್ಯೆಗಳಿದ್ದರೂ, ಅದು ಯಾವುದೇ ರೀತಿಯಿಂದ ಇದ್ದರೂ, ನಾವು ದೇವರಲ್ಲಿ ಮಾಡುವ ಭಕ್ತಿಯಲ್ಲಿ ಮಾತ್ರ ಸ್ವಲ್ಪವೂ ಕೊರತೆ ಇರಬಾರ್ದು. ಅದನ್ನು ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ನಾವು ಅದನ್ನು ಹಾಗೆ ಭಾವಿಸಬೇಕು. ಏನೇ ಬರಲಿ ಸವಾಲುಗಳನ್ನು ದೇವರೇ ಒಡ್ಡುತ್ತಿದ್ದಾನೆ, ನಾನೀಗ ಅವನನ್ನು ಬಿಟ್ಕೊಡ್ಬಾರ್ದು ಅಂತ ಹೋಗಬೇಕಂತ. ಕೆಲವೊಮ್ಮೆ ನಮ್ಮ ವಸ್ತ್ರ ಇಲ್ಲದ ಬಡತನೂ ಕೊಡ್ಬೋದು, ಅಥವಾ ನಮ್ಮ ಮೇಲೆ ಅಪವಾದಗಳೂ ಬರ್ಬೋದು. ಕುಟುಂಬದ ಸದಸ್ಯರಲ್ಲಿ ಯಾರೋ ತೀರ್ಕೊಳ್ಬೋದು. ಕೆಲವೊಮ್ಮೆ ಸ್ತ್ರೀಯರಿಗೆ ಗಂಡ ಇಲ್ಲ ಅಂತ ಆಗ್ಬೋದು, ಅಥವಾ ಗಂಡನಿಗೆ ಹೆಂಡತಿ ಇಲ್ಲ ಅಂತ ತೀರಿ ಹೋಗ್ಬೋದು. ಏನೋ ರೋಗವೋ ರುಜಿನವೋ ಕರ್ಮವೋ ನೂರಾರಿದ್ದಾವೇನು, ನಾವೇನು ತುಸ ಇಲ್ಲ ಅಂತೀವಿ. ನಮ್ಮ ಕಡೆ ನಾವೇನು ಸಾಮಾನ್ಯದವರಲ್ಲ. ಯಾರಿಗೆ ಅನ್ನಬಾರ್ದು ಅಂದಿದ್ದೇವೆ, ಯಾರಿಗೆ ಬೈಬಾರ್ದು ಬೈದಿದ್ದೇವೆ, ಯಾರಿಗೆ ಹೊಡಿಬಾರ್ದು ಹೊಡೆದಿದ್ದೇವೆ, ಯಾರ್ದೋ ಮನೆ ಕಳ್ತನೂ ಮಾಡಿ ಬಂದಿರ್ತೀವಿ, ಎಲ್ಲ ಮಾಡಿದ್ದೇವೆ ನಾವು. ಆಮೇಲೆ ಈಗ ಒಂಚೂರು ಎಲ್ಲರ ಮುಂದೆ ಹೀಗೆ ಬಂದು ಕೂತಿರ್ತೇವೆ ಅಷ್ಟೇ. ಭಾರಿ ಒಳ್ಳೆಯವರು ಅನ್ನೋ ಹಂತ ಈಗ ಒಂಚೂರು ಅದೇನೋ ಹಿಂದಿನ ಎಷ್ಟೋ ಜನ್ಮದ್ದು ಹೇಳಿದೆ, ಈ ಜನ್ಮದ್ದಲ್ಲ. ಈ ಜನ್ಮದ್ದನ್ನು ಯೋಚನೆ ಮಾಡೋದಲ್ಲ, ಬಹಳ ಜನ್ಮ ತಳೆದಿದ್ದೇವೆ. ಆ ಜನ್ಮಗಳಲ್ಲೆಲ್ಲ ನಾವೆಲ್ಲ ಎಷ್ಟೆಷ್ಟು ಆಟ ಆಡಿದ್ದೇವೆ ಅಂದರೆ ಛೇ ಅದರ ಲೆಕ್ಕ ನಮಗೆ ಗೊತ್ತಾಗಿಲ್ಲ, ಬದುಕಿದ್ದೇವೆ. ದೇವರೇನಾದರೂ ಅದನ್ನೆಲ್ಲ ಈ ಮೊಬೈಲ್ಗಳಲ್ಲಿ ಒಂದು ವರ್ಷ ಆದಮೇಲೆ ಒಂದು ಸಲ ಒಂದು ಮೆಮೊರಿ ಅಂತ ತೋರಿಸ್ತದೆ, ಈ ವರ್ಷ ನೀನೇನೇನು ಮಾಡಿದಿ ನೋಡ್ಕೋ ಅಂತ. ಬೇಕಾದರೆ ಅದರೊಳಗಿರೋ ಫೋಟೋ ಒಂದನ್ನಾದರೂ ಚಾಯ್ಸ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ, ಇಲ್ಲದೆ ಇದ್ದರೆ ಡಿಲೀಟ್ ಮಾಡ್ತೀವಿ ಅಂತ. ಭಗವಂತ ಏನಾದರೂ ನೂರಾರು ಜನ್ಮ ತಾಳಿದ ನಮ್ಮಂಥವ್ರದ್ದನ್ನು ಹಿಂದೆ ನಾವು ಮಾಡಿದ್ದರದ್ದೆಲ್ಲ ಒಂದು ಮೆಮೊರಿ ನಿನ್ನ ಸ್ಮಾರ್ಟ್ ಫೋನಲ್ಲಿ ತೋರಿಸ್ತೇನೆ,
ನೋಡ್ಕೊ ಅಂತ ತೋರಿಸಿದ್ರೆ ಮೊಬೈಲೇ ಎಸೆದು ಬಿಡ್ತಿದ್ವಿ ಎಲ್ಲರೂ. ಬೇಡಪ್ಪ ಮಾರಾಯ, ನಾವು ಮಾಡಿದ್ದು ನಮಗೆ ನೋಡಲಿಕ್ಕಾಗಲ್ಲ, ಅಷ್ಟೆಲ್ಲ ಮಾಡಿರ್ತೀವಿ. ಅದಕ್ಕೆ ಭಗವಂತ ಇಂಥ ಮನಸ್ಥಿತಿ ಇರೋ ನಮ್ಮಂಥವರನ್ನು ತನ್ನ ಭಕ್ತ ಅಂತ ಆದರ ಮಾಡಿ ಹತ್ತಿರ ಕರಿಬೇಕಾದ್ರೆ ಪರೀಕ್ಷೆ ಬೇಡವೇ? ಆ ಪರೀಕ್ಷೆಗಳ ಹೆಸರಿನಲ್ಲೇ ನಮ್ಮ ಕಣ್ಣು ಮುಂದೆ ಸವಾಲುಗಳನ್ನು ಒಡ್ಡುತ್ತಾನೆ. ಗೋಪಕನ್ಯೆಯರ ಮುಂದೆ ಒಡ್ಡಿದ ಸವಾಲುಗಳು ಬೇರೆ ಅಲ್ಲ, ನಮ್ಮ ಮುಂದೆ ಇವತ್ತು ಒಡ್ತಾ ಇರುವ ಸವಾಲುಗಳು ಬೇರೆ ಅಲ್ಲ. ಅದರ ಉದ್ದೇಶ ಭಗವಂತನಿಗೆ ನಮ್ಮನ್ನು ಆಟ ಆಡಿಸೋದಲ್ಲ, ತನ್ನ ಮೇಲಿರೋ ಭಕ್ತಿ ಭಗವಂತ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಿ ಅನ್ನೋದಾಗಿರ್ತದಂತೆ. ಅದನ್ನು ಇಲ್ಲಿ ಸ್ಪಷ್ಟಪಡಿಸಿದರು. ವಸ್ತ್ರ ಕಳ್ಳತನ ಮಾಡಿದ, ಕೈ ಮುಗಿದು ಬಂದು ನಮಸ್ಕರಿಸ್ರಿ ಅಂತ ಹೇಳ್ದ, ಒಂದೇ ಕೈಯಿಂದ ಮಾಡಿದರೆ ಸಾಲದು ಅಂತಂದ, ಆಟದ ಬೊಂಬೆ ಮಾಡ್ಕೊಂಡು ಹಾಗೆ ಮಾಡಿಕೊಂಡ ಗೋಪಕನ್ಯೆಯರನ್ನು ಅಂತದೆ ಭಾಗವತ. ಆಟದ ಬೊಂಬೆ ಅಂತ ಇರ್ತದಲ್ಲ, ಹಾಗೆ ಕೃಷ್ಣ ಗೋಪಕನ್ಯೆಯರನ್ನ ಮಾಡ್ಕೊಂಡ್ಬಿಟ್ನಂತೆ. ಕೂಡು ಅಂದರೆ ಕೂಡ್ರಿ, ನಿಲ್ಲು ಅಂದರೆ ನಿಲ್ಲಬೇಕು, ಮಾತಾಡು ಅಂದರೆ ಮಾತಾಡಬೇಕು, ಮಾತಾಡಬೇಡ ಅಂದರೆ ಸುಮ್ಮನೆ ನಿಂತಿರಬೇಕು. ಹೀಗೆಲ್ಲ ಆಟ ಆಡಿಸಿದರೆ ಮನಸ್ಸಿನಲ್ಲಿ ಏನು ಬರಬೇಡ ಭಾವ. ಒಂದ್ಸಲಿ ಆದರೂ ತಿರುಗಿ ಕೃಷ್ಣನ ಮುಂದೆ ಯಾಕೆ ಮಾಡಬೇಕು ನಾವು? ನೀ ಹೇಳಿದ್ದೆಲ್ಲ, ನೀನೇನು ಆಗಬೇಕಾಗಿದೆ, ನಮಗೆ ಸಾಕಾಗಿ ಹೋಗಿದೆ ನಿನ್ನ ಕಟ್ಕೊಂಡು, ನಮಗೆ ಬೇಡ ಹೋಗು ಅಂತ ಅಂದಿದ್ದರೆ ಒಂದು ಕ್ಷಣದಲ್ಲೇ ಕೃಷ್ಣ ಅದೃಶ್ಯನಾಗಿಬಿಡ್ತಿತ್ತು. ಇದು ಪರೀಕ್ಷೆ. ಅದಕ್ಕೆ ಹೇಳ್ತಾರೆ, ಯೂಯಂ ಪ್ರಲಬ್ಧಾ ತ್ರಪಯಾಚ ಪಿತಾ ಪ್ರಸ್ತೋಭಿತಾ ಕ್ರೀಡನವಚ್ಚಕಾರಿತಾ ವಸ್ತ್ರಾಣಿ ಚೈವಾಪಹೃತಾನ್ಯಥಾಪ್ಯಮುಂ ತಾನಾಭ್ಯಸೂಯನ್ ಪ್ರಿಯಸಂಗನಿರ್ವೃತಾಃ. ತಾಃ ಗೋಪಿಕಾಃ ಪ್ರಿಯಸಂಗನಿರ್ವೃತಾಃ ನ ಅಭ್ಯಸೂಯನ್. ಆ ಗೋಪಿಕಾ ಸ್ತ್ರೀಯರಿಗೆ ಸ್ವಲ್ಪವೂ ಕೃಷ್ಣನ ಬಗ್ಗೆ ತಾತ್ಸಾರ ಬರಲಿಲ್ಲ, ಅಸೂಯೆ ಬರಲಿಲ್ಲ, ದ್ವೇಷ ಬರಲಿಲ್ಲ, ಉದಾಸೀನ ಬರಲಿಲ್ಲ. ಹಿಂಗೆ ಮಾಡಿದರೂ ಕೃಷ್ಣನ ಬಗ್ಗೆ ಇನ್ನೂ ಪ್ರೀತಿನೇ ಇತ್ತಂತೆ. ಇದು ಲೋಕದಲ್ಲಿ ಬಹಳ ಕಠಿಣ ಇಂಥ ಪ್ರೀತಿ. ಒಂದು ಸಲ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಮನೆ ಒಳಗೊಂದು ಜಗಳ ಆಗ್ತದೆ ಹೇಳ್ತೇನೆ. ಸುಮ್ಮನೆ ಒಂದು ಫೋನ್ ಕಾಲ್ ಅಷ್ಟೇ, ಭಾಳ ಏನಲ್ಲ. ವಿವಾಹ ಮಾಡಿಕೊಂಡು ಕೆಲವು ತಿಂಗಳುಗಳಾಗಿರ್ತಾವೆ, ಎಲ್ಲೋ ಆಫೀಸಿಗೆ ಹೋಗಿರ್ತಾನೆ ಯಜಮಾನ, ಮನೆಯಲ್ಲಿದ್ದ ಹೆಣ್ಣುಮಗಳು ಫೋನ್ ಮಾಡ್ತಾಳೆ ಯಜಮಾನನಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಏನಾಗಬೇಕು ಅಂತ ಕೇಳಲಿಕ್ಕೋ ಏನೋ. ಅವನು ಇನ್ನೇನೋ ಬ್ಯುಸಿ ಇರ್ತಾನೆ, ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಮುಗೀತು. ನಾನು ಇನ್ನೇನು ನಿಮಗೆ ಫೋನ್ ಮಾಡಲ್ಲ ಬಿಡ್ರಿ, ನಿಮಗೂ ನನಗೂ ಸಂಬಂಧನೇ ಇಲ್ಲಿ ಶುರು. ಅದೇ ಫೋನ್ ರಿಸೀವ್ ಮಾಡಿಲ್ಲ ಅಷ್ಟೇ, ಬೇರೆ ಏನಾಗಿಲ್ಲ, ನಿಮಗೂ ನಮಗೂ ಸಂಬಂಧನೇ ಇಲ್ಲ ಬಿಡಿ. ತಿಂದ್ಯಾ ಉಂದ್ಯಾ ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ ಬಿಡ್ರಿ, ನೀವು ನಂದು ಮಾಡಬೇಡ್ರಿ, ನಾನು ನಿಮ್ದು ಮಾಡೋದು. ಹಿಂಗೆ ಅರೆ ಒಂದು ಫೋನ್ ರಿಸೀವ್ ಮಾಡಿಲ್ಲ ಅಷ್ಟೇ, ಹೀಗೆ ಯಾಕೆ ಮಾತಾಡ್ತಿದ್ದೀನಿ, ಅದು ಸಾಲದು, ಹೇಗೆ ಮಾಡಲಿಲ್ಲ ಅಂತ. ಇದು ಸ್ಥಿತಿ, ಇದು ಪ್ರೀತಿ, ಇದು ಅಭಿಮಾನ, ಇದು ಸಪ್ತಪದಿ ತುಳಿದದ್ರದ್ದು ಭಾಗ್ಯನ, ಇದು ಮಂತ್ರ, ದೊಡ್ಡವರೆಲ್ಲ ಸೇರಿ ಆಶೀರ್ವದಿಸಿ ಮಾಡಿದ ದಾಂಪತ್ಯನ. ಕೃಷ್ಣ ವಸ್ತ್ರ ಕದ್ದ, ಮೇಲ್ ಬನ್ನಿರಿ ಅಂತ ಹೇಳ್ದ, ಹಾಗೇ ಸ್ನಾನ ಮಾಡಿ ವಿವಸ್ತ್ರರಿದ್ದೀರಿ ನಮಸ್ಕರಿಸ್ರಿ ಅಂತಂದ. ನಾನು ಕೂಡು ಅಂದರೆ ಕೂಡಬೇಕು ಅಂದ, ಏಳು ಅಂದರೆ ಏಳಬೇಕು ಅಂದ. ಇದು ಪ್ರೇಮನ ಅಂತ ಯೋಚನೆ ಮಾಡಬೇಕು. ಇದು ಭಕ್ತಿನ, ಇದು ಪ್ರೇಮನ? ಹೀಗೆ ಭಾಗವತ ಪ್ರೇಮದ ಗ್ರಂಥ, ಅದು ಸ್ನೇಹದ ಗ್ರಂಥ, ಅದು ದ್ವೇಷದ ಗ್ರಂಥ ಅಲ್ಲ, ಯಾರಲ್ಲೂ ಒಡಕು ಹುಟ್ಟಿಸ್ಲಿಕ್ಕಿರೋ ಗ್ರಂಥ ಅಲ್ಲ ಭಾಗವತ. ಭಗವದ್ಗೀತೆ ಹಾಗೂ ಭಾಗವತಗಳು ಇಡೀ ಪ್ರಪಂಚದಲ್ಲಿ ಬಾಂಧವ್ಯ ಬೆಸಿಲಿಕ್ಕಿರುವಂಥ ಅದ್ಭುತ ಗ್ರಂಥಗಳು. ಅವುಗಳಲ್ಲಿ ಎಲ್ಲೂ ನೀವು ಹುಡುಕನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜ ಪ್ರೇಮವನ್ನು, ಅದು ಪ್ರಕೃತಿಯಲ್ಲಿರ್ಬೋದು, ಮನುಷ್ಯರಲ್ಲಿರ್ಬೋದು, ಅದನ್ನು ತನ್ನ ಶಬ್ದದಿಂದ ಸೆರೆ ಹಿಡಿದು ಸಮಾಜಕ್ಕೆ ಪಿಕ್ಚರೈಸ್ ಮಾಡಲಿಕ್ಕೆ ಬಂದ ಗ್ರಂಥಗಳು ಅಂದರೆ ಒಂದು ಭಗವದ್ಗೀತೆ, ಇನ್ನೊಂದು ಭಾಗವತ ಅಂತ ಅನುಸಂಧಾನ ಮಾಡಬೇಕು. ಎಷ್ಟು ಅದ್ಭುತ ಚಿಂತನೆ ಇದೆ. ಹೀಗೆ ಕೃಷ್ಣ ಆ ಗೋಪಿಕಾ ಕನ್ಯೆಯರ ಜೊತೆಗೆ ಮಾಡಿದ ಕಥೆಯನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಇನ್ನು ಗೋಪಾಲಕರೊಟ್ಟಿಗೆ ಕೃಷ್ಣ ಗೋವುಗಳನ್ನು ಮೇಯಿಸ್ತಾ ಬಹಳ ದೂರ ಹೋಗಿಬಿಟ್ಟ, ಬಹಳ ದೂರ ಕರ್ಕೊಂಡು ಹೋಗಿದ್ದಾನೆ. ದಿನ ಒಂದು ಪರಿಧಿ ಇರ್ತದೆ, ಇಷ್ಟು ದೂರ ಹೋದರೆ ಸಾಯಂಕಾಲದ ಹೊತ್ತಿಗೆ ವಾಪಸ್ ಮನೆಗೆ ಬರ್ಬೋದು ಬೇಗ ಅಂತ.
ಅವತ್ತಿನ ದೂರ ಜಾಸ್ತಿ ಆಗಿಬಿಡ್ತು. ಹೆಚ್ಚಾದಾಗ ಗೋಪಾಲಕರಿಗೆ ಹಸಿವೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಏನೋ ಕಟ್ಕೊಂಡು ಬಂದಿದ್ರು, ಅದನ್ನು ತಿಂದಿದ್ರು, ಹೊಟ್ಟೆ ತುಂಬಿತ್ತು. ದೂರ ದೂರ ನಡ್ಕೊಂಡು ಹೋದಾಗ ಹೊಟ್ಟೆ ಹಸಿವೆ ಆಯಿತು. ಬುತ್ತಿ ಕಟ್ಕೊಂಡು ಬಂದದ್ದು ಖಾಲಿಯಾಗಿದೆ. ಇನ್ನೇನಾದರೂ ಕಾಡಿನಲ್ಲಿ ಸಿಗ್ತದ ಅಂದರೆ ಯಾವ ಗಿಡ ಮರಗಳಲ್ಲೂ ಹಣ್ಣು ಹಂಪಲು ಬಿಟ್ಟದ್ದು ಕಾಣ್ತಾ ಇಲ್ಲ. ನೀರು ಸಿಗುತ್ತಿಲ್ಲ ಸರಿಯಾದದ್ದು. ಹಸಿವೆ ಆಗ್ತಿದೆ ಕೃಷ್ಣ, ಹಸಿವೆ ಆಗ್ತಿದೆ ರಾಮ, ಮುಂದೆ ನಾವು ಬರಲಾರೆವು, ಇಲ್ಲೇ ನಮಗೇನಾದರೂ ಊಟದ ವ್ಯವಸ್ಥೆ ಮಾಡು ಅಂತಂದ್ರಂತೆ. ಸ್ನೇಹಿತರಾಗಿ ಗೋಪಾಲಕರು ಕೃಷ್ಣನನ್ನು ಇಲ್ಲೇ ಕಾಡಿನಲ್ಲೇ, ಹಿಂದೆ ಹೋಗೋಣ ಅಂದರೆ ದೂರ, ಮುಂದೆ ಸಾಗಬೇಕಾದ್ರೆ ಶಕ್ತಿ ಸಾಲದು, ಅಲ್ಲೇ ಏನಾದರೂ ಸಿಗ್ತದೆ ಅಂದರೆ ಹಣ್ಣಿನ ಗಿಡಗಳೇ ಇಲ್ಲ, ಗೆಡ್ಡೆ ಇಲ್ಲ, ಗೆಣಸುಗಳಿಲ್ಲ, ಹಣ್ಣಿನ ಗಿಡಗಳಿಲ್ಲ, ಆಕಳ ಹೊಡ್ಕೊಂಡು ಬಂದುಬಿಟ್ಟಿದ್ದಾರೆ. ಈಗೇನು ಮಾಡೋದು? ಆಗ ಕೃಷ್ಣ ತನ್ನ ಮಹಿಮೆ ತೋರಿಸ್ತೇನೀಗ ಅಂತ ಹೇಳಿ, ಇಲ್ಲೇ ಒಂದು ಮರ ಇದೆ, ಹತ್ತಿ ನೋಡ್ತೇನೆ, ಹತ್ತಿರದಲ್ಲಿ ಯಾರಾದರೂ ಮನೆ ಇದ್ದರೆ ಅಲ್ಲಿ ಇಸಿಕೊಂಡು ಬಂದರೆ ಆಯಿತು ಸ್ವಲ್ಪ ತಿನ್ನಲಿಕ್ಕೆ ಆಹಾರ ಅಂದ. ಸರ್ವಜ್ಞ, ಸರ್ವೇಶ್ವರ, ಸರ್ವಾಂತರ್ಯಾಮಿ, ಭಕ್ತವತ್ಸಲ ಶ್ರೀಹರಿ ಕ್ಷಣಾರ್ಧದಲ್ಲಿ ಕೇಳಿದ್ದನ್ನು ಕೊಡಬಹುದಾದ ಸೃಷ್ಟಿಕರ್ತ ಆದರೂ ವಿಡಂಬನೆಯನ್ನು ಮಾಡ್ತಾನೆ. ಇಷ್ಟು ಹಸಿವೆ ಆಗಿದೆ ನಿಮಗೆ ಅಂದರೆ ಇಲ್ಲೇ ಯಾರ್ದಾದ್ರೂ ಮನೆ ಇರಬೇಕು ನೋಡ್ತೇನೆ ಅಂತ ಗಿಡ ಹತ್ತಿದ. ಹತ್ತಿ ನೋಡ್ತಾನೆ, ಸ್ವಲ್ಪ ದೂರದಲ್ಲಿ ಕುಟೀರ ಕಾಣಿಸ್ತು. ಕುಟೀರದಿಂದ ಹೊಗೆ ಬರ್ತಾ ಇದೆ. ಕಿವಿಗೊಟ್ಟರೆ ವೇದ ಮಂತ್ರ ಬೇರೆ ಕೇಳ್ತಾ ಇದೆ. ಕೃಷ್ಣ ಹೇಳಿದ ಗೋಪಾಲಕರನ್ನು, ಭಾಳ ದೂರ ಇಲ್ಲ, ಹತ್ತಿರದಲ್ಲೇ ಒಂದು ಕುಟೀರ ಕಾಣ್ತಾ ಇದೆ, ವೇದ ಮಂತ್ರಗಳು ಕೇಳ್ತಿದ್ದಾವೆ, ಬಹುಶಃ ಯಜ್ಞಶಾಲೆ ಇರಬೇಕು. ಯಜ್ಞಶಾಲೆ ಆದಮೇಲೆ ಹಿಂದೆ ಪಾಕಶಾಲೆನೂ ಇದ್ದೇ ಇರ್ತದೆ, ಊಟದ ವ್ಯವಸ್ಥೆ ಚೆನ್ನಾಗಿರಬೇಕಲ್ಲಿ. ನೀವೆಲ್ಲ ಹೋಗ್ರಿ, ನನ್ನ ಹೆಸರು ಹೇಳ್ರಿ, ನನ್ನ ಅಣ್ಣನ ಹೆಸರು ಹೇಳ್ರಿ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವರು ಕೇಳ್ತಿದ್ದಾರೆ ಹಸಿವೆ ಆಗಿದೆ ಅಂತ ಏನಾದರೂ ಕೊಡಬೇಕು ಅಂತ ಕೇಳ್ರಿ ಅಂತ ಕೃಷ್ಣ ಹೇಳಿ ಕಳಿಸಿದ. ಓಡೋಡಿ ಹೋದರು. ಹಸಿವೆ ಆದಾಗ ಬಹಳ ವೇಗವಾಗಿ ಓಡಿ ಹೋಗ್ತಾರೆ. ಎಲೆ ಹಿಡಿಯೋದು ಅಂತ ಇರ್ತದಲ್ಲ ನಮ್ಮ ಮಠಗಳಲ್ಲೆಲ್ಲ, ಅದೊಂದು ಪದ್ಧತಿ ಬಂದಿದೆ ನಮ್ಮಲ್ಲಿ. ಇಲ್ಲಿ ಎಲೆ ಹಿಡಿದು ಅವನು ಬರದೇ ಇರೋರಿಗೆ ಫೋನ್ ಮಾಡಿ ಅವರನ್ನು ಬರ ಹೇಳಿ ಹೀಗೆಲ್ಲ ನಾವೇ ಮಾಡಿ, ನೀವು ಅಂತಲ್ಲ, ಅದೆಲ್ಲ ಎಲ್ಲ ಕಡೆ ಹಾಗೊಂದು ವ್ಯವಸ್ಥೆ ಬಂದಿದೆ ಈಗೆಲ್ಲ. ಆ ರೀತಿ ಓಡೋಡಿ ಹೋಗಿ ಆ ಬಂದಂತಹ ಗೋಪಾಲಕರನ್ನು ನೋಡಿ ಬೆಚ್ಚಿ ಬಿದ್ದರಂತೆ ಯಜ್ಞಶಾಲೆಯಲ್ಲಿರೋರು. ಯಾರಿವರು ಅಂತ. ತಲೆಗೆಲ್ಲ ಏನೋ ಕಟ್ಟಿಕೊಂಡಿದ್ದಾರೆ, ವಸ್ತ್ರ ಉಟ್ಕೊಂಡಿದ್ದಾರೆ ಮಂಡಿವರೆಗೂ, ಕೈಯಲ್ಲಿ ಕೋಲು ಹಿಡಿದಿದ್ರು, ಬಾರ್ಕೋಲು. ದನ ಕಾಯೋರು ಅಂತ ಅಂದಾಜು ಆಯ್ತು ಅವರಿಗೆ. ಯಾಕೆ ಬಂದಿದ್ದೀರಿ ನೀವೆಲ್ಲ ಇಲ್ಲಿಗೆ ಅಂದರು. ಇಲ್ಲ, ನಾವು ವೃಂದಾವನ ಗೋಕುಲದ ಕಡೆಯವರು, ಕೃಷ್ಣನ ಸ್ನೇಹಿತರು, ಬಹುದೂರ ಮೇಯಿಸ್ಕೊಂಡು ಬಂದ್ವಿ ಆಕಳ, ಈಗ ಹಸಿವೆ ಆಯಿತು, ಏನು ಸಿಗಲಿಲ್ಲ, ನೀವೇನಾದರೂ ಕೊಡ್ರಿ, ಕೃಷ್ಣ ಬಲರಾಮರು ಕೇಳ್ತಿದ್ದಾರೆ ಅಂತಂದ್ರಂತ. ಆಗ ಅವರೆಲ್ಲ ಮುಖ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಯಾಕೆ ಅಂದರೆ ಯಜ್ಞ ನಡೀತಾ ಇರುವಾಗ ಪೂರ್ಣಾಹುತಿ ಆಗದೇನೆ ಅಲ್ಲಿರೋದನ್ನು ಯಾರಿಗೂ ಕೊಡೋ ಹಾಗಿಲ್ಲ. ಯಜ್ಞ ಮಾಡುವಾಗ ಅದೊಂದು ಪದ್ಧತಿ. ಯಾರೋ ಏನೋ ಕೇಳಿದ್ರು ಅಂತ ಕೂಡಲೇ ಕೊಟ್ಟರೆ ಹ್ಯಾಕೆ ಸಾಧ್ಯ? ಯಜ್ಞ ಅಪೂರ್ಣ ಆಗಲ್ವೇ? ಅವ್ರಿಗೆ ಅದರದ್ದು ಯೋಚನೆ. ಕೃಷ್ಣ ಬಲರಾಮರದ ಬಗ್ಗೆ ಯೋಚನೆ ಬರಲೇ ಇಲ್ಲ ನೋಡಿ. ಬಂದಿರೋರು ಕೃಷ್ಣ ಬಲರಾಮರು. ಕೃಷ್ಣ ಅಂದರೆ ಯಜ್ಞ ಮಾಡಿಸ್ಕೊಳ್ಳುವ ಯಜ್ಞದ ದೇವತೆ, ಅದರದ್ದು ಕಲ್ಪನೆ ಅವರಿಗೆ ಬರ್ತಾ ಇಲ್ಲ. ಯಜ್ಞ ಮಾಡ್ತಿದ್ದೇವೆ ನಾವು, ಈ ಮಧ್ಯದಲ್ಲಿ ಬಂದು ಕೇಳಿದರೆ ಹೇಗೆ ನೀವೆಲ್ಲ, ಹಾಗಾಗಿ ಕೊಡಲಿಕ್ಕಾಗಲ್ಲ ಅಂತ ಅವರು ನಿಷೇಧ ಮಾಡಿಬಿಟ್ರು. ಬಂದ ದಾರಿಗೆ ಫಲ ಸಿಗಲಿಲ್ಲ ಇನ್ನು ಅಂತ ಹೇಳಿ ಇವರು ಮುಖ ಸಪ್ಪೆ ಮಾಡಿಕೊಂಡು ವಾಪಸ್ ಬಂದರು. ಕೃಷ್ಣ ಅದೇನೋ ಯಜ್ಞ ಮಾಡ್ತಿದ್ದಾರಂತೆ, ಪೂರ್ಣಾಹುತಿ ಹಾಕಬೇಕಂತೆ, ಆಮೇಲೆ ನೈವೇದ್ಯ, ಆಮೇಲೆ ವೈಶ್ವದೇವ, ಇಷ್ಟು ಮಾಡೋವರೆಗೂ ಅವ್ರೇನು ನಮಗೆ ಕೊಡಲ್ಲ ಅಂತಿದ್ದಾರೆ. ನಾವೇನು ಮಾಡಬೇಕು? ನಿನ್ನ ಹೆಸರು ಹೇಳಿದರೂ ಕೊಡಲ್ಲ ಅಂತಿದ್ದಾರೆ. ಕೃಷ್ಣ ಅಂದ, ನೀವು ಹೋದದ್ದು ಅಲ್ಲಿಗೆ ಯಾಕೆ? ಬೇಡಲಿಕ್ಕೆ, ಅನ್ನ ಬೇಡಲಿಕ್ಕೆ. ಯಾವ ಕಾರಣಕ್ಕೂ ಹೋಗುವಾಗ ಎಚ್ಚರ ಮಾಡಿಕೊಳ್ಬೇಕು, ಎಚ್ಚರದಿಂದ ಹೋಗಬೇಕು. ಪುರುಷರು ಯಾರು ಅಂಥದ್ದನ್ನು ಕೊಡೋದಿಲ್ಲ. ಮನೆಯೊಳಗೆ ಯಜಮಾನರದ್ದು ನಡೆಯಲ್ಲ ಊಟದ ವಿಷಯದಲ್ಲಿ. ಹೆಂಡತಿ ಹತ್ರ ಹೋಗಬೇಕಿತ್ತು. ಹೋಗಿ ನೀವೆಲ್ಲ ಪುರುಷನ ಬಳಿಗೆ ಹೋಗಿದ್ರಿ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅವರು. ಆ ಯಜ್ಞಶಾಲೆಯ ಹಿಂಬದಿಯಲ್ಲಿ ಒಂದು ಪಾಕಶಾಲೆ ಇದೆ,
ಅಲ್ಲೆಲ್ಲ ಸ್ತ್ರೀಯರು ಕುಳಿತಿರ್ತಾರೆ, ಅವರನ್ನು ಕೇಳ್ರಿ ಕೊಡ್ತಾರೆ ಅಂದ ಕೃಷ್ಣ. ಎರಡನೇ ಬಾರಿ ಮತ್ತೆ ಹೋದರು. ಆವಾಗ ಅವ್ರಿಗೆ ಬುದ್ಧಿ ಬಂದಿತ್ತು, ಈ ಪುರುಷರದ್ದೇನು ಉಪಯೋಗ ಇಲ್ಲ ಅಂತ. ಇವು ಸುಮ್ಮನೆ ಮಂತ್ರಗಿಂತ್ರ ಹೇಳ್ತಿರ್ತಾರೆ, ಇವ್ರನ್ನ ಕೇಳಿದರೆ ಏನೇನೋ ಹೇಳ್ತಾರೆ, ಬೇಡ ಅಂತ ಹೇಳಿ. ಹಸಿವೆಯ ಮಹತ್ವ ಅರ್ಥ ಆಗಲ್ಲ ಪುರುಷರಿಗೆ, ಬೇಗ ಅರ್ಥ ಆಗೋದು ಸ್ತ್ರೀಯರಿಗೆ ಅಂತ ಹಿಂಬದಿಯಲ್ಲಿರೋ ಪಾಕಶಾಲೆಗೆ ಹೋಗಿ ಅಲ್ಲಿದ್ದಂಥ ವಿಪ್ರ ಪತ್ನಿಯರನ್ನು ಕೇಳ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವರಿಗೆ ಹಸಿವೆ ಆಗಿದೆ ಅಂತೆ, ನೀವು ಮಾಡಿದಂಥ ಭಕ್ಷ್ಯ ಕೊಡಬೇಕಂತೆ ಅಂತ ಕೇಳಿದರು. ಕೃಷ್ಣ ಬಂದಿದ್ದಾನ, ಬಲರಾಮ ಬಂದಿದ್ದಾನ, ಎಷ್ಟು ದಿವಸ ಆಗಿತ್ತು ನಾವು ಅವರಿಬ್ಬರನ್ನ ಕಾಯ್ತಾ ಅಂತೂ ಬಂದಲ್ಲ ಕೃಷ್ಣ ಅಂತ ಹೇಳಿ ಮಾಡಿದ ಅಡುಗೆಗಳನ್ನೆಲ್ಲ ಒಂದೆರಡು ಪಾತ್ರೆಯನ್ನು ಹಿಡಿದು ಟೊಂಕದಲ್ಲಿ, ಒಂದೆರಡು ಪಾತ್ರೆಯನ್ನು ತಲೆ ಮೇಲೆ, ಒಂದೆರಡು ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡ್ರಂತ ಒಬ್ಬೊಬ್ಬರು. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಚತುರ್ವಿಧವಾದ ಪರಮಾನ್ನವನ್ನು ಹಿಡಿದು ಒಬ್ಬೊಬ್ಬ ಸ್ತ್ರೀಯರು ಹೊರಟರಂತೆ ಪಾಕಶಾಲೆಯಿಂದ. ಹೋಗುವಾಗ ಈ ಯಜ್ಞಶಾಲೆಯಲ್ಲಿ ಯಜ್ಞ ಮಾಡ್ತಿದ್ರಲ್ಲ ಅವರವರ ಯಜಮಾನರು, ಅವ್ರಿಗೆ ಕಣ್ಣಿಗೆ ಬಿತ್ತು. ಅವರು ಯಜ್ಞ ನಿಲ್ಲಿಸಿ ಅಡುಗೆ ಎಲ್ಲೋ ಹೋಗ್ತಾ ಇದೆಯಲ್ಲ ಅಂತ ನೋಡ್ಲಿಕ್ಕೆ ಶುರು ಮಾಡಿದರು, ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲಿಗೆ ಹೋಗ್ತಿದೆ ಇದೆಲ್ಲ ಸಾಮಾನು? ನಾವೇನೋ ಅದು ಅಡುಗೆ ಆಗಲಿ ಅಂತ ಯಜ್ಞ ಮಾಡ್ತಿದ್ವಿ, ಈ ಯಜ್ಞ ಎಲ್ಲ ಅಷ್ಟೇ ಮಾಡ್ತಿರ್ತಾರೆ. ಅಡುಗೆ ಆಯಿತಾ ಅಂತ ಕೇಳ್ತಿರ್ತಾರೆ ಪದೇ ಪದೇ ಮಧ್ಯದಲ್ಲಿ, ಆಗೋ ತನಕ ಆಹುತಿ ಹಾಕ್ತಿರ್ತಾರೆ. ಪುರಾಣಗಳು ಹಾಗೆ ಆಗಿದ್ದಾವೆ ಇತ್ತೀಚೆಗೆ. ಅದೇ ನೀವು ಅಲ್ಲಿ ಆಯಿತು ಅಂತ ಹೇಳ್ರಿ, ನಾವು ಇಲ್ಲಿ ಮುಗಿಸ್ಬಿಡ್ತೇವೆ ಅಂತ ಇರ್ತಾರೆ. ಅಂದರೆ ಆ ಅಡುಗೆ ಆಗೋವರೆಗೂ ಸರ್ತಿ. ಹಾಗೆ ಯಜ್ಞ ಎಲ್ಲಿಗೆ ಹೊರಟ್ರಿ ಇವರೆಲ್ಲ ಅಂತ ಯಜಮಾನರು ಬಂದು ತಡೆದ್ರು. ಎಲ್ಲಿಗೆ ಹೋಗ್ತಿದ್ದೀರಿ, ಯಾಕೆ ಹೋಗ್ತಿದ್ದೀರಿ, ಅಡುಗೆ ಯಾರಿಗೆ ಬೇಕಾಗಿದೆ ಈಗ ಅಂದಾಗ ಹಿಂದಿನಿಂದ ಗೋಪಾಲಕರು ಹೋಗ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು. ಓ, ಕೃಷ್ಣ ಬಂದಿದ್ದಾನೆ ಅಂತ ಹೋಗ್ತಿದ್ದೀರಾ, ಅವನೇನು ತೊಗೊಂಡು ಮಾಡೋದೀಗ, ಯಜ್ಞ ನಡೀತಿದೆ ಅದನ್ನು ಬಿಟ್ಟು ಹೋಗ್ತೀರಾ ನೀವೆಲ್ಲ ಅಂತ ಜಬರಿಸಿದರು, ಬೈದರು, ಕೈ ಹಿಡಿಲಿಕ್ಕೆ ಬಂದರು. ಯಾರ ಮಾತು ಕೇಳಲಿಲ್ಲ. ಕೃಷ್ಣ ಇದ್ದಾನೆ, ಕೃಷ್ಣ ಬಂದಿದ್ದಾನೆ ಅಂದರೆ ದರ್ಶನ ಮಾಡೋದೇ, ಅವನ ಬಳಿಗೆ ಹೋಗೋದೇ ಅಂತಂದ್ರಂತ. ಎಂಥ ಪರೀಕ್ಷೆ ಒಡ್ಡಿದ್ದಾನೆ ನೋಡಿ ಭಗವಂತ. ತಾನೇ ಬರ್ಬೋದಾಗಿತ್ತಲ್ಲ ಹತ್ತಿರದಲ್ಲಿ. ಇದೇ ಪರೀಕ್ಷೆ, ಇದೇ ಕೃಷ್ಣನ ಅದ್ಭುತ ಕಥೆ. ಪರದೈವನಾದ ಶ್ರೀಹರಿ ಬಹಳ ದೂರನೂ ಅಲ್ಲ, ಭಾಳ ಹತ್ತಿರನೂ ಅಲ್ಲ. ಅಲ್ಲಿಗೆ ಬಂದು ಕುಳಿತುಕೊಂಡು ನೋಡೋಣ ಮನೆಯಲ್ಲೇ ಇರೋ ಇಬ್ಬರು ಸದಸ್ಯರಲ್ಲಿ, ಗಂಡ ಹೆಂಡತಿಯರಲ್ಲಿ ನನ್ನಲ್ಲಿ ಮಾಡುವ ಭಕ್ತಿ ಹೇಗಿದೆ ಅಂತ ಪರೀಕ್ಷೆ ಮಾಡ್ತಾನೆ. ನಾನು ಬಂದಿದ್ದೇನೆ, ಹೇಳಿ ಕಳಿಸಿದ್ದೇನೆ, ಬರಲಿಕ್ಕೆ ಅವಕಾಶ ಇದೆ. ಈ ಕಡೆಯಿಂದ ಪುರುಷರೂ ಬರ್ಬೋದು, ಆ ಕಡೆಯಿಂದ ಸ್ತ್ರೀಯರೂ ಬರ್ಬೋದು. ಆದರೆ ಪುರುಷರಿಗೆ ಯಾರಿಗೂ ಕೃಷ್ಣ ಪರದೈವ ಅನ್ನೋ ಭಾವ ಬರಲೇ ಇಲ್ಲ. ಬಂದದ್ದು ಕೇವಲ ಸ್ತ್ರೀಯರಲ್ಲಿ ಮಾತ್ರ ಅಂತದೆ ಭಾಗವತ. ಅವರು ಕೃಷ್ಣನ ದರ್ಶನಕ್ಕೆ ಹೋಗ್ತೇವೆ ಅಂದರೆ ಬಿಡ್ತಿಲ್ಲ. ಯಾಕೆ ಹೋಗ್ತಿ ಅಂತ ಕೊನೆಗೆ ಹೇಳೇ ಬಿಟ್ರಂತ, ನಿಮ್ಮನ್ನು ಕಟ್ಕೊಂಡೇ ಸಾಕಾಗಿ ಹೋಗಿದೆ ಇಷ್ಟು ದಿವಸ, ಎಂದು ಬರ್ತಾನೋ ದೇವರು ಅಂತ ಇದ್ವಿ, ಬಂದಾಯಿತು, ಇನ್ನೇನು ನಾವು ಬರಲ್ಲ ನಿನ್ನ ಹತ್ರ ಅಂದ್ರಂತು. ಕೆಲವರು ಈಗ ಮೊದಲು ಎಲ್ಲ ಹೀಗೆ ಅಂತಿದ್ರು ಅಂತ ಗೊತ್ತಾಗ್ತದೆ ಪುರಾಣದಿಂದ. ಸ್ವಲ್ಪ ಸಂಸ್ಕೃತದಲ್ಲಿ ಹೇಳಿರ್ತಾರೆ ಅಷ್ಟೇ, ಇದೇ ಭಾಷೆ ಸಂಸ್ಕೃತದಲ್ಲಿ ಹೇಳಿರ್ತಾರೆ, ಇನ್ನೇನು ಬರಲ್ಲ ನಿನ್ನ ಹತ್ರ ಅಂತ ಅನ್ನೋ ಹಾಗೆ. ಇವರಂದರು ನೀನು ಬಂದರೂ ನಾನು ಕರ್ಕೊಳ್ಳೋದಿಲ್ಲ ಅಂತ. ಇವ್ರದ್ದು ಅಲ್ಲೇ ಆವಾಗಲೇ ಬಂದಿದೆ ಇವೆಲ್ಲ, ಆಗಿನ ಭಾಷೆನೇ ಇದು. ನೀನು ಬಂದರೆ ನೋಡು ಮತ್ತೆ ನಿನ್ನನ್ನು ಒಳಗೆ ಸೇರಿಸಲ್ಲ ಅಂತ ಇವರದ್ದು. ನೀನು ಸೇರಿಸೋದು ಬೇಡ, ನಾವು ಬರೋದು ಬೇಡ ಅಂತ ಪಾತ್ರೆ ಹಿಡ್ಕೊಂಡವರು ಓಡೋಡಿ ಕೃಷ್ಣನ ಮುಂದೆ ಬಂದಿದ್ದಾರೆ. ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಿದ್ರಂತೆ ಕೃಷ್ಣನಿಗೆ. ನಮಸ್ತುಭ್ಯಂ ಭಗವತೆ ಕೃಷ್ಣಾಯ ಕುಂಠ ಮೇಧಸೆ. ನಮಸ್ತುಭ್ಯಂ ಭಗವತೆ ಅಕುಂಠ ಮೇಧಸೆ ಕೃಷ್ಣಾಯ ನಮಸ್ತುಭ್ಯಂ. ಹೇ ಕೃಷ್ಣ, ನಿನಗೆ ನಮಸ್ಕಾರ ಅಂತ ಹೇಳಿ ಎಲ್ಲವನ್ನು ಅರ್ಪಣೆ ಮಾಡಿಬಿಟ್ರು. ಷಡ್ವಿಧ ರಸಾನ್ನವನ್ನು ಕೃಷ್ಣ ಆ ಸಂದರ್ಭದಲ್ಲಿ ಮಾಡಿದ್ದೆಲ್ಲ ಸವಿತಾನೆ. ಸ್ವಲ್ಪ ಕೃಷ್ಣನ ನೈವೇದ್ಯ ಯಾವಾಗಲೂ ಸ್ವಲ್ಪ ಇರ್ತದೆ. ದೇವರಿಗೆ ನೈವೇದ್ಯ ಸ್ವಲ್ಪ ಮಾಡ್ತೇವೆ ನಾವು ದಿನನಿತ್ಯ. ಎಲ್ಲ ಸವದ ನೈವೇದ್ಯ ಅಂದರೆ ಅದೇ ಅರ್ಥ. ಭಗವಂತನ ನೈವೇದ್ಯ ಅಂದರೆ ಏನು, ಅನುಸಂಧಾನ ಹೇಗಿರಬೇಕು, ಬಹಳ ದೀರ್ಘವಾದ ವಿಷಯ ಆದರೂ ಸಂಕ್ಷಿಪ್ತವಾಗಿ ಚಿಂತಿಸಬೇಕು. ಕೃಷ್ಣನ ದೃಷ್ಟಿ ನಾವು ಮಾಡಿದ ಪದಾರ್ಥಗಳ ಮೇಲೆ ಬೀಳ್ತದಂತೆ, ಅದು ನೈವೇದ್ಯ. ಕೃಷ್ಣನ ದೃಷ್ಟಿಪಾತ ಅಂತ ಕರೀತಾರೆ ಅದಕ್ಕೆ. ಆವಾಹಿತನಾದ ಶ್ರೀಹರಿಯಲ್ಲಿ
ಆ ಪ್ರತಿಮೆಯಲ್ಲಿರುವ ಶ್ರೀಹರಿ ಕಣ್ಣು ಬಿಟ್ಟು ನಾವು ಮುಂದೆ ಇಟ್ಟಂಥ ಪದಾರ್ಥಗಳನ್ನು ದೃಷ್ಟಿಯಿಂದ ನೋಡ್ತಾನೆ ಅಂತ ಚಿಂತನೆ ಮಾಡಿದರೆ ನೈವೇದ್ಯ ಆಯ್ತಂತೆ. ಒಂದನೇ ಅಂಶ. ಎರಡನೇ ಅಂಶ, ನೈವೇದ್ಯ ಮಾಡುವಾಗ ಅಲ್ಲಿ ಸುವಾಸನೆ ಬರಬೇಕು. ಸುವಾಸನೆ ಬಂದದ್ದನ್ನು ಕೃಷ್ಣ ತನ್ನ ಇಂದ್ರಿಯದಿಂದ ಆಘ್ರಾಣನ ಮಾಡ್ತಾನೆ ಅಂತ ಚಿಂತನೆ ಮಾಡಬೇಕು. ಅದು ನೈವೇದ್ಯ ಆಯಿತು ಅಂತ ಅರ್ಥ. ಎರಡು ಭಾಗ. ಇದಕ್ಕಿಂತ ಹೆಚ್ಚಿಂದು ಸ್ವಲ್ಪ ಮೇಲಿನ ಮಟ್ಟ ಹೇಳಿರ್ತೇನೆ. ಆದರೂ ಯಾವೆಲ್ಲ ನೈವೇದ್ಯ ಪದಾರ್ಥಗಳಿರ್ತಾವೆ ಆ ಎಲ್ಲ ಪದಾರ್ಥಗಳಲ್ಲಿ ಒಂದು ರಸ ಇದೆ. ಒಂದೊಂದು ಪದಾರ್ಥದಲ್ಲಿ ಒಂದೊಂದು ರಸ ಇದೆ. ಆ ರಸದಲ್ಲಿ ಭಗವಂತನ ಒಂದು ರೂಪ ಇದೆ. ಅದು ರಸ ಅಂಥೇಳಿ ರೂಪ ಅಂತ. ಆ ರಸರೂಪದಿಂದ ನಾವು ಆವಾಹಿಸಿದ ಪ್ರತಿಮೆಯಲ್ಲಿರೋ ಭಗವಂತನ ರೂಪ ಒಂದಾಗ್ತದೆ ಅಂತ ಚಿಂತನೆ ಮಾಡೋದಿದೆಯಲ್ಲ, ಇದು ನೈವೇದ್ಯ. ಇದು ಸ್ವಲ್ಪ ಎತ್ತರ ಮಟ್ಟದ ನೈವೇದ್ಯ. ಯಾವುದಾದ್ರೂ ಒಂದಾದರೂ ಮಟ್ಟವನ್ನು ನಾವು ಅಳವಡಿಸ್ಕೋಬೇಕು. ಇಲ್ಲಿ ಎಲ್ಲ ಬಿಟ್ಟು ಕೊಡ್ಬಿಡಬಾರ್ದು. ಅದು ನೈವೇದ್ಯ ಅಂದರೆ ಒಂದೇನೋ ಭ್ರಮೆ, ಮಾಡಿದ್ದೇನೋ ಮೊಸರು ಬುತ್ತಿ ಇರ್ತದೆ, ದೇವರ ಮೂಗಿಗೆ ಹಿಡಿಲಿಕ್ಕೆ ಹೋಗೋದು, ಅಷ್ಟೊಂದೇನು ಮಾಡೋದು ಬೇಡ. ಅಷ್ಟೊಂದು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ದೇವರಂತಾನೆ ನೈವೇದ್ಯ ಪಾನಕ ದೇವರ ಬಾಯಿಗೆ ಹಾಕಲಿ, ಅಷ್ಟೇನು ಬೇಡ ಅಂತಂದು. ನನ್ನ ಬಾಯಿಗೆ ಹಾಕಬೇಡ, ನನ್ನ ತಲೆ ಮೇಲೆ ಇಡಬೇಡ ಮಾರಾಯ, ನಿನ್ನ ಭಕ್ತಿ ನನಗೆ ಗೊತ್ತಿದೆ ಅಂತಾನೆ ಭಗವಂತ. ಇದು ಆಧ್ಯಾತ್ಮಿಕವಾಗಿ ನೈವೇದ್ಯ ಅಂತ ಮಾಡಿದಾಗ ಚಿಂತಿಸಬೇಕಾದ ಪದ್ಧತಿ. ಪ್ರಕೃತದಲ್ಲಿಯೂ ಕೃಷ್ಣನ ಮುಂದೆ ಪರಮಭಕ್ತಿಯಿಂದ ಆ ವಿಪ್ರ ಪತ್ನಿಯರು ಅವರೇನು ಭಾರೀ ವೇದಾಂತ ಅಧ್ಯಯನ ಮಾಡಿದವರಲ್ಲ. ಅವರು ಬಹಳ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸಾಗಿ ಸರ್ಟಿಫಿಕೇಟ್ ತೊಗೊಂಡವ್ರೇನಲ್ಲ. ಯಾಕಂದರೆ ಈ ಪರೀಕ್ಷೆ ಹುಚ್ಚಿಟ್ಕೊಂಡ್ಬಿಟ್ಟಿದೆ ಮನೆಗಳಲ್ಲೆಲ್ಲ. ಪರೀಕ್ಷೆ ಬರೆದು ಪಾಸಾಗಿ ಸರ್ಟಿಫಿಕೇಟ್ ತೊಗೊಂಡ್ರಷ್ಟೇ ಜ್ಞಾನಿಗಳು, ಹಂಗೂ ಏನು ಮಾಡಿದವರಲ್ಲ. ಅವರ ಮನೆಯಲ್ಲಿ ಇದ್ದದ್ದು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಮಾಡಬೇಕಾದ ಎಲ್ಲ ಕರ್ತವ್ಯ ಮಾಡ್ತಿದ್ರಂತೆ. ಗೃಹ ಕರ್ಮವ ವ್ಯಾಸರದಲ್ಲೇ ಮಾಡುತ್ತಾ, ನಾನು ಹೇಳಿದ್ದಲ್ಲ ಮಾತಿದನ್ನು, ಫಲವಿದು ಬಾಳ್ದುದಕ್ಕೆ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸು ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಗೃಹಕರ್ಮವ ಬ್ಯಾಸರದೆ, ಬೇಸರಿಸ್ಕೊಳ್ಳದೇನೆ ಮನೆ ಕೆಲಸ ಮಾಡೋದೇ ದೇವ್ರ ಪೂಜೆ, ಅದೇ ಅಧ್ಯಯನ. ಬಹಳ ದೊಡ್ಡ ವಿಷಯ ಇದು, ಬಹಳ ಅದ್ಭುತವಾದ ಅಂಶ. ಅದನ್ನು ಅವರು ಚೆನ್ನಾಗಿ ಮಾಡ್ತಾಯಿದ್ರು. ಆ ಮಾಡಿದ್ರ ಫಲವಾಗಿಯೂ ಮಾಡುವಾಗೆಲ್ಲ ಭಗವಂತನ ಸ್ಮರಣೆ ಮಾಡಿದ್ರು. ಅದರ ಫಲವಾಗಿ ಏನೇ ಮಾಡಿದರೂ ಭಗವಂತನ ಸ್ಮರಣೆ ಮಾಡ್ತಾ ಮಾಡಿದ್ರಲ್ಲ, ಅದೇ ದೊಡ್ಡ ವಿಷಯ. ಮಕ್ಕಳಾಡಿಸುವಾಗ ಮಡದಿಯೊಳ ಕರದಿ ಕರೆವಾಗ ಬಿಕ್ಕುವಾಗ ಕಳಿಸುವಾಗ ಭಗವಂತನ ನಾಮ ಹೇಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಶ್ರೇಷ್ಠ ಪೂಜೆ ಮತ್ತೊಂದಿಲ್ಲ. ಅದನ್ನು ಅವರು ಸ್ವಲ್ಪವೂ ಕೊರತೆ ಇಲ್ಲದೆ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಮಾಡಿದ್ರ ಫಲವಾಗಿ ಕೃಷ್ಣನ ದರ್ಶನ ಅವರಿಗೆ ಲಬ್ಧ ಆಯಿತು. ಕೃಷ್ಣನ ಎದುರುಗಡೆನೇ ಇಟ್ಟರಂತೆ ಮಾಡಿದ ಭಕ್ಷ್ಯ ಭೋಜ್ಯಗಳನ್ನು ಕೃಷ್ಣಾರ್ಪಣ ಅಂತಂದರು. ಅದನ್ನು ನೋಡಿ ಕೃಷ್ಣ ನೈವೇದ್ಯ ಅಂತ ಮಾಡಿ ಎಲ್ಲ ಗೋಪಾಲಕರಿಗೆ ಹೇಳಿದ, ಹಸಿವೆ ಆಗಿದೆ ಅಂದ್ರಲ್ಲೋ, ಬರ್ರಿ ಬೇಗ ಬೇಗ ಅಂದ. ಇನ್ನು ಹೆಚ್ಚು ಕಾಯಬೇಡ್ರಿ, ಬೇಗ ಬೇಗ ಬರ್ರಿ ಅಂತ ಅವರಿಗಿಷ್ಟು ಬಡಿಸಿದ. ಆದರದಿಂದ ಅವ್ರಿಗೆ ಹೊಟ್ಟೆ ತುಂಬಿಸಿದ. ಇನ್ನೂ ಬೇಕಾ, ಹಾಕ್ತಾನೇ ಇದ್ದಾನೆ. ಇನ್ನೂ ಬೇಕಾ, ಹಾಕ್ತಾ ಇದ್ದಾನೆ. ಹೊಟ್ಟೆ ತುಂಬ ಊಟ ಆಯಿತು. ಪಾತ್ರೆ ಎಲ್ಲ ಖಾಲಿ ಆಗಿಬಿಡ್ತು, ಏನೇನಿಲ್ಲ ಪಾತ್ರೆಯಲ್ಲಿ. ಇವರು ಸುಮ್ಮನೆ ಕೂತಿದ್ದಾರೆ ಕೃಷ್ಣನ ನೋಡ್ತಾ, ಏನು ಮಾಡ್ತಾನೆ ಕೃಷ್ಣ ಅಂತ. ವಿಪ್ರ ಪತ್ನಿಯರು ಎಲ್ಲರ ಹೊಟ್ಟೆ ತುಂಬಿ ಪಾತ್ರೆ ಖಾಲಿ ಆದಮೇಲೆ ಪಾತ್ರೆ ತಗೊಂಡು ನಿಮ್ಮ ಮನೆಗೆ ಹೋಗ್ಬೋದು ಇನ್ನು ಅಂದಂತೆ ಕೃಷ್ಣ. ಬಂತು ನೋಡಿ ಆಪತ್ತು. ಕೃಷ್ಣ, ಮನೆ ಕಳಿಸ್ತಿದ್ದೀಯಾ? ಯಾರ ಮನೆ ಅಂತ ಕೇಳಿದರು. ಯಾರ ಮನೆಗೆ ಹೋಗಬೇಕು ಅಂತಿದ್ದಿ? ಅರೆ ನಿಮ್ಮ ಮನೆಗೆ ಹೋಗಬೇಕು ಅಂತಿದ್ದೇನೆ. ಕೃಷ್ಣನಿಗೆ ಹೇಳ್ತಾರೆ, ಇನ್ನೇನು ನಮ್ಮ ಮನೆ, ಅದು ನಮ್ಮ ಮನೆ ಆಗಿಲ್ಲ ಅಂದ್ರಂತೆ. ಹೋದರೂ ನಮ್ಮನ್ನು ಅವ್ರು ಸೇರಿಸಲ್ಲ ಅಂಥೇಳಿ ಹೇಳಿಬಿಟ್ಟಿದ್ದಾರೆ. ಹೋಗಿ ಆಮೇಲೆ ಯಾಕೆ ಬಂದ್ರಿ ಅಂತ ಅವ್ರ ಹತ್ರ ಬಯಸ್ಕೊಳ್ಳೋದಕ್ಕಿಂತ ನಿನ್ನ ಜೊತೆಗೆ ಇಲ್ಲೇ ದನ ಕಾಯ್ಕೊಂಡಿರ್ತೇವೆ ಅಂದ್ರಂತೆ. ನೀನು ಸಿಕ್ಕ ಮೇಲೆ ಇನ್ಯಾವುದು ನಮ್ಮ ಮನೆ? ನಿನ್ನ ಪಾದವೇ ನಮ್ಮ ಮನೆ, ನೀನೇ ನಮ್ಮ ಮನೆಯ ಒಡೆಯ ಅಂತ ಹೇಳಿಬಿಟ್ರಂತೆ. ಆಗ ಕೃಷ್ಣ ಅವರಿಗೊಂದು ಬೋಧನೆ ಮಾಡ್ತಾ ಇದ್ದಾನೆ.
ಬಹಳ ಅದ್ಭುತವಾದ ಕೃಷ್ಣನ ಮಾತುಗಳಿವೆಲ್ಲ. ಇದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಲೋಕದ ಮರ್ಯಾದೆಯನ್ನು ಹ್ಯಾಕೆ ಕಾಪಾಡ್ತಾನೆ ಕೃಷ್ಣ ಅನ್ನಲಿಕ್ಕೆ ಇದನ್ನು ನಾವು ಅನುಸಂಧಾನ ಮಾಡಬೇಕು. ನೀವೆಲ್ಲ ನನ್ನನ್ನೇ ಭಕ್ತಿ ಮಾಡಿ ನನ್ನೇ ಪಡೀಬೇಕು ಅಂತ ಬಂದಿದ್ದೀರಿ, ಬಹಳ ಸಂತೋಷ. ಆದರೆ ನನ್ನನ್ನು ಪಡೀಲಿಕ್ಕೆ ಅಂತ ನಿಮಗೆ ಅರ್ಹತೆ ಇದ್ದರೂ ದಾರಿ ಸರಿಯಾದದ್ದಿರಬೇಕು ಅನ್ನಂತೆ ಕೃಷ್ಣ. ಅರ್ಹತೆ ಬೇರೆ, ಅರ್ಹತೆಗೆ ಅನುಗುಣವಾಗಿ ದಾರಿ ಸರಿಯಾದದ್ದಿರಬೇಕು, ಅದು ದಾರಿ ಬೇರೆ. ನಾನು ನೇರ ನಿಮಗೆ ದರ್ಶನ ಕೊಟ್ಟಿದ್ದೇನೆ, ನಿಮಗೆ ಮುಂದೂ ಸಿಗ್ತೇನೆ, ಸದ್ಗತಿಯನ್ನೂ ಕೊಡ್ತೇನೆ, ಮೋಕ್ಷನೂ ಕೊಡ್ತೇನೆ. ಆದರೆ ಲೋಕದ ಸ್ಥಿತಿಗೆ, ಧರ್ಮದ ಅನುಗುಣಕ್ಕೆ ನೀವು ವರ್ತನೆ ಮಾಡಬೇಕು. ಇದನ್ನು ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ, ಸ್ತ್ರೀಯರಿಗೆ ಹೇಳಿದ ಪಾಠ. ಭಗವಾನುವಾಚ ಪತಯೋ ನಾಭ್ಯಸೂಯೇರನ್ ಪಿತೃಭ್ರಾತೃಸುತಾದಯಃ ಲೋಕಾಶ್ಚ ವೋ ಮಯೋಪೇತಾ ದೇವಾಪ್ಯನುಮನ್ಯತೆ. ಕೃಷ್ಣನ ಮಾತು. ಈಗ ಈ ಜನ್ಮದಲ್ಲಿ ನಿಮಗೇಂತ ಯಾರು ಪತಿಯಾಗಿದ್ದಾನೆ ಅವನನ್ನು ನೀವು ದ್ವೇಷ ಮಾಡೋ ಹಾಗಿಲ್ಲ ಅಂದ ಕೃಷ್ಣ. ಯಾರು ನಿಮ್ಮ ಅಣ್ಣ ಆಗಿದ್ದಾನೆ ಅವನನ್ನು ನೀವು ಉದಾಸೀನ ಮಾಡೋ ಹಾಗಿಲ್ಲ. ಯಾರು ನಿಮ್ಮ ಮಕ್ಕಳಾಗಿ ಹುಟ್ಟಿದ್ದಾರೆ, ಯಾರು ನಿಮ್ಮ ಅಣ್ಣ ತಮ್ಮಂದರು, ತಂಗಿ, ಅಕ್ಕ, ಅವರು ಯಾರನ್ನೂ ನೀವು ದ್ವೇಷ ಮಾಡೋ ಹಾಗಿಲ್ಲ ಅಂತಾನೆ ಕೃಷ್ಣ. ಪತಯೋ ನಾಭ್ಯಸೂಯೇರನ್ನು ಪಿತೃಭ್ರಾತೃ ಸುತಾದಯ. ಕೃಷ್ಣನ ಮಾತು. ಇದನ್ನು ನಾವು ಪಾಲನೆ ಮಾಡಲೇಬೇಕು ಅಂತಾನೆ ಭಗವಂತ. ಯಾಕೆ ಅಂತ ಕೇಳಿದರು. ಯಾಕೆ ಹಾಗೆ ಮಾಡಬೇಕು, ಅದಕ್ಕೇನು ಕಾರಣ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಲೋಕಾಶ್ಚವೋ ಮಯೋಪೇತಃ. ಇಡೀ ಪ್ರಪಂಚವೇ ನಾನು ಅಂತಂದ ಕೃಷ್ಣ. ನಿಮಗಲ್ಲಿ ಅಸೂಯೆ ದ್ವೇಷ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಯಜಮಾನ ಅಂತ ಭಾವಿಸಿ ನೀನು ಅವನೊಟ್ಟಿಗಿರಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ. ನಾನಿದ್ದೇನೆ ಅಂತ ನೀನಿರಲಿರು ಅಂತಂದಂತೆ ಕೃಷ್ಣ. ಮಗನನ್ನು ನಾನಿದ್ದೇನೆ ಅಂತ ಅವನನ್ನು ಗೌರವಿಸು, ಅಣ್ಣ ತಮ್ಮಂದ್ರನ್ನು ನಾನಿದ್ದೇನೆ ಅಂತ ಗೌರವಿಸು. ಎಷ್ಟು ಅರ್ಥ ಇದೆ ಈ ಮಾತಿನಲ್ಲಿ. ನಾವು ದ್ವೇಷ ಮಾಡೋದು ವ್ಯಕ್ತಿಯನ್ನೋ ದೇವರನ್ನೋ? ನಮಗೆ ಮುನಿಸು ಇರೋದು ದೇವರ ಬಗ್ಗೆನೋ ವ್ಯಕ್ತಿಯ ಬಗ್ಗೆನೋ? ವ್ಯಕ್ತಿಯ ಬಗ್ಗೆ, ದೇವರ ಬಗ್ಗೆ ಅಲ್ಲ. ಅದಕ್ಕೆ ಭಗವಂತ ಅಂದ, ವ್ಯಕ್ತಿಯ ಯೋಚನೆ ಮಾಡಬೇಡ, ಒಳಗಿರುವ ನನ್ನನ್ನು ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾನೆ. ನ ಪ್ರೀತ ಏನು ರಾಗಾಯ ಹ್ಯಂಗಸಂಗೋ ನೃಣಾಮಿವ ತನ್ಮನೋ ಮಯಿ ಯುಂಜಾನಾಹ ಅಚಿರಾತ್ ಮಾಮವಾಪ್ಸ್ಯಥ. ಬಹಳ ಅದ್ಭುತವಾದ ಮಾತು. ಬೇಗ ನನ್ನನ್ನು ಪಡಿಬೇಕು ಅಂತ ನಿಮಗೆ ಆಸೆ ಇದೆ ಅಲ್ಲ, ಅವಶ್ಯ ಪೂರೈಸ್ತೇನೆ, ಖಂಡಿತ ನಾನು ಪೂರೈಸಿಕೊಡ್ತೇನೆ. ಆದರೆ ತನ್ಮನೋ ಮಯಿ ಯುಂಜಾನಃ, ಯಾವ ನಿಯಮಕ್ಕೆ ಒಳಪಟ್ಟು ನೀವು ಭೂಮಿಗೆ ಬಂದಿರ್ತೀರಿ, ಯಾವ ನಿಯಮಕ್ಕೆ ಒಳಪಟ್ಟಿರ್ತೀರಿ, ಬಾಧ್ಯರಾಗಿರ್ತೀರಿ, ಅಲ್ಲೆಲ್ಲ ಮನಸ್ಸನ್ನು ನಾನಿದ್ದೇನೆ ಅಂತ ಯೋಜಿಸ್ರಿ ಅಂತಂದ ಕೃಷ್ಣ. ಎಷ್ಟು ಸೂಕ್ಷ್ಮವಾಗಿ ಹೇಳ್ದ, ಎಷ್ಟು ಅರ್ಥಗರ್ಭಿತವಾಗಿ ಈ ಮಾತನ್ನು ಹೇಳ್ದ, ಎಷ್ಟು ಮರ್ಯಾದಾ ಸ್ಥಾಪನೆ, ಧರ್ಮದ ಮರ್ಯಾದೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕೃಷ್ಣ ಈ ಮಾತನ್ನು ಹೇಳ್ದ ಅಂತ ನಾವು ಅರ್ಥೈಸ್ಕೊಳ್ಬೇಕು. ದೂರದೃಷ್ಟಿ ಇರೋರು ಅಂದರೆ ಭಗವಂತನಿಗೆ ಎಲ್ಲ ಗೊತ್ತು, ಸರ್ವಜ್ಞ ಅವನು. ಎಲ್ಲೆಲ್ಲಿ ವಿವಾಹ ಮಾಡ್ಕೊಳ್ತಾರೆ, ದಂಪತಿಗಳಾಗ್ತಾ ಇದ್ದಾರೆ, ಮಕ್ಕಳಾಗ್ತಿದ್ದಾರೆ, ಮತ್ತು ಅವರಲ್ಲಿ ಮುನಿಸು, ವೈರ, ದ್ವೇಷ, ಅಲ್ಲಿ ಇನ್ನೇನೋ ಕಲಹ, ಎಲ್ಲ ಗೊತ್ತು ಶ್ರೀಹರಿಗೆ, ಎಲ್ಲ ಗೊತ್ತಿದೆ. ಅವನಿಗೆ ಗೊತ್ತಿಲ್ಲದ್ದು ಯಾವುದಿದೆ ಹೇಳಿ. ಆದರೂ ಕೃಷ್ಣ ಈ ಮಾತನ್ನು ಹೇಳಬೇಕಾದ್ರೆ ಅವನಿಗೇನೋ ಒಂದು ವಿಶೇಷವಾದ ಆ ಭಾವ ಇದೆ ಅಂತ ತಿಳಿತದೋ ಇಲ್ಲೋ. ಇದನ್ನು ಲೋಕ ಸಂಗ್ರಹ ಅಂತ ಕರೀತಾರೆ. ಲೋಕ ಸಂಗ್ರಹ ಅಂದರೆ ಹೋಗ್ತಾ ಇರುವಂಥ ದಾರಿಯಲ್ಲಿ ಬಹಳಷ್ಟು ವಿಷಯಗಳು ಬರ್ತಾವೆ. ಒಂದಲ್ಲ ಎರಡಲ್ಲ, ನಿಮ್ಮ ಅನುಭವಗಳಲ್ಲಿ ಬಹಳ ಬರ್ತಾವೆ. ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಹೊಸ 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 ಅನುಭವ. ಎಂಥ ವಿಚಿತ್ರ ಅಂದರೆ, ಒಂದು ಯಾವುದೋ ವಾಹನದಲ್ಲಿ ಕೂತಿರ್ತೀವಿ, ಹೋಗಲಿಕ್ಕಿದೆ ಒಂದು ಊರಿನಿಂದ ಒಂದು ಊರಿಗೆ, ಹಚ್ಚ ಹಸಿರು, ನೀಲ ಆಕಾಶ, ತಂಪು ಗಾಳಿ, ಒಳ್ಳೆ ಪ್ರಕೃತಿಯ ಸೌಂದರ್ಯ ಅನುಭವಿಸಲಿಕ್ಕಿದೆ. ಮುಂದೆ ಅನುಭವಿಸಲಿಕ್ಕಿರ್ತದೆ, ವಾಹನ ಹೋಗ್ತಾ ಇರ್ತದೆ, ಯಾವುದೋ ಒಂದು ಊರು ಬರ್ತದೆ. ಊರಿನಲ್ಲಿ ಆತ ಡ್ರೈವರ್ ಏನು ಮಾಡ್ತಾನೆ, ಒಳ್ಳೆಯ ಜಾಗದಲ್ಲಿ ನಿಲ್ಲಿಸಲ್ಲ, ತೊಗೊಂಡು ಹೋಗಿ
ಮೂಗಿಗೆ ದುರ್ನಾಥ ಬಡಿಯೋ ಜಾಗದಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾನೆ. ನಮಗೇನಂದರೆ ವಿಚಿತ್ರ ಅಂದರೆ ಆ ದುರ್ವಾಸನೆ ಬಡಿಸ್ಕೊಳ್ತೀವಿ ಮೂಗಿಗೆ, ಈ ಬಸ್ ನಿಲ್ಲಿಸಿದ ಡ್ರೈವರ್ನೂ ಬೈಲಿಕ್ಕೆ ಶುರು ಮಾಡ್ತೀವಿ, ಯಾಕಾದರೂ ಇಲ್ಲಿ ತಂದು ನಿಲ್ಲಿಸಿದ್ನೋ ಇವ, ಒಳ್ಳೆಯ ಜಾಗದಲ್ಲಿ ಆದರೂ ನಿಲ್ಲಿಸಬಾರ್ದ ಅಂತ. ಒಂದು 10 ನಿಮಿಷ ಅಲ್ಲಿ ನಿಲ್ಲಿಸಿ ಜನರುಗಳನ್ನು ಹತ್ತಿಸ್ಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಒಳ್ಳೆ ಪರಿಸರ ಬರ್ತದೆ. ನಾವೇನು ಮಾಡ್ತೀವಿ ಅಂದರೆ ಆ ಮುಂದೆ ಬಂದ ಪರಿಸರದಲ್ಲಿ ಸೌಂದರ್ಯ ಅನುಭವಿಸಬೇಕಾಗಿರ್ತದೆ, ಆದರೆ ಹಿಂದೆ ಅನುಭವಿಸಿದ ವಾಸನೆ ನೆನಪಿಸ್ಕೊಳ್ತಾ ಕೊಡ್ತೀವಿ. ಓ ಏನಪ್ಪ ಮಾರಾಯ, ಸಾಕಾಗ ಅಲ್ಲೋ ಈಗ ಚೆನ್ನಾಗಿ ಬಂದಿದೆ ಅಲ್ಲೋ, ಬೆಟ್ಟ ಗುಡ್ಡ ಹಚ್ಚ ಹಸಿರು ನೀಲವಾದ ಆಕಾಶ, ಅದನ್ನು ಈಗ ಅನುಭವಿಸು, ಆವಾಗ ಅವನು ನಿಲ್ಲಿಸಬಾರ್ದಾಗಿತ್ತು ಅಂತ. ಅಲ್ಲೋ ಅದು ಮುಗಿದೋಯ್ತಲ್ಲೋ, ಅದು ದಾಟಿ ಮುಂದೆ ಬಂದಿದೆ ತಾನೇ. ಈಗ ಏನೇ ಆಗಲಿ ಅದು ಆಗಬಾರ್ದಾಗಿತ್ತು, ಇದಾಗಬಾರ್ದಾಗಿತ್ತು, ಅದಾಗಬಾರ್ದಾಗಿತ್ತು ಅಂದರೆ ಏನರ್ಥನೋ? ಅದು ಬಸ್ಸು, ನಿಲ್ಲಿಸ್ಲಿಕ್ಕೆ ಓಡಿಸ್ಲಿಕ್ಕೆ ನೀನಾ ಸ್ವತಂತ್ರ? ಅದು ಅವನ ಕೈಯಲ್ಲಿದೆ, ಮಾಲೀಕನ ಕೈಯಲ್ಲಿ. ಅವ ಎಲ್ಲಿ ನಿಲ್ಲಿಸ್ತಾನೆ, ನೀನು ಅದನ್ನು ಹೇಗೆ ಅನುಭವಿಸ್ತೀಯ ಅನ್ನೋದು ಮುಖ್ಯ ಅಷ್ಟೇ. ಅವ ಯಾವಾಗ ಓಡಿಸ್ತಾನೆ ಅಲ್ಲಿ ನಿನ್ನ ಕಣ್ಣಿಗೆ ಏನು ಬೀಳ್ತದೆ, ನೀನು ಅದನ್ನು ಹೇಗೆ ಅನುಭವಿಸ್ತೀಯ ಅನ್ನೋದು ಮುಖ್ಯ. ಈ ಪ್ರಪಂಚದಲ್ಲಿ ಒಬ್ಬೊಬ್ಬ ವ್ಯಕ್ತಿಯೂ ತನ್ನ ಜೀವನವನ್ನು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ದೇನೆ ಅಂತ ಭಾವಿಸಬೇಕು. ಇದರ ಮಾಲೀಕನಾದವನು ಶ್ರೀಹರಿ. ಅವನೇ ನಮಗೊಂದು ಸೀಟ್ ರಿಸರ್ವ್ ಮಾಡೇ ಇಟ್ಟಿರ್ತಾನೆ. ಯಾರ ಪಕ್ಕದಲ್ಲಿ ಕೂಡಬೇಕು, ಯಾರು ಕೂಡಬಾರ್ದು ಅನ್ನೋದು ಅವನಿಗೆ ಗೊತ್ತಿದೆ. ಕೂತವ್ರನ್ನ ಯಾವಾಗ ಎಬ್ಬಿಸಿ ಕಳಿಸ್ಬೇಕು, ನಮ್ಮನ್ನು ಯಾವಾಗ ಎಬ್ಬಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ನೀವು ಹೇಳ್ರಿ ಅಂದ್ರೆ ನಾನು ರಿಸರ್ವ್ ಮಾಡ್ಕೊಂಡಿದ್ದೀನಿ ಅಂತಾನವ. ಈ ಸೀಟ್ ನನಗೆ ರಿಸರ್ವ್ ಆಗಿದೆ ಅಂತಾನೆ. ಆಯ್ತಪ್ಪ ಕೂಡು ಅನ್ಬೇಕಷ್ಟೇ, ಬೇರೆ ಉಪಾಯನೇ ಇಲ್ಲ. ನಿನಗೆ ವಿಂಡೋ ಸೀಟ್ ಇದ್ದರೆ ಅವನಿಗೆ ಪಕ್ಕದ್ದಿರ್ಬೋದು, ಅಥವಾ ಅವನಿಗೆ ವಿಂಡೋ ಇದ್ದರೆ ನಿನಗೆ ಪಕ್ಕದ್ದಿರ್ಬೋದು. ಅಲ್ಲಿ ನೀನು ಯಾವುದನ್ನು ಸರಿಪಡಿಸ್ಕೊಳ್ಳಿಕ್ಕಾಗಲ್ಲ. ಬಸ್ ಹೋಗುವಾಗ ಒಂದಿಷ್ಟು ಬೇಡವಾದ ದೃಶ್ಯವೂ ಬೀಳ್ತದೆ, ಅಲ್ಲಲ್ಲಿ ನಿಲ್ಲಿಸ್ತಾನೆ. ಬರಬಾರ್ದ ವಾಸನೆಗಳು ಬರ್ತಾವೆ. ಈಗಂತೂ ವೆಜ್ಜು ನಾನ್ ವೆಜ್ಜು ಈಗ ಮುಗದೇ ಹೋಯ್ತಲ್ಲ ಕತೆ. ಎಲ್ಲ ಬಸ್ನಲ್ಲೇ ಊಟ ಮಾಡಬೇಕು ನಾವು, ಮನೆಯಲ್ಲಿ ಸೇರಲ್ಲ ಯಾರಿಗೂ ಈಗ ಸಾಮಾನ್ಯವಾಗಿ ಊಟ. ಅಲ್ಲೇ ಊಟ, ಟ್ರೈನಲ್ಲೇ ತಿನ್ನಬೇಕು ನಾವು. ಅದು ನಮ್ಮದು ಒಂದು ವ್ಯವಸ್ಥೆ ಆಗಿ ಮಾಡ್ತಿದ್ದಾರೆ ಈಗ. ಅಲ್ಲಿ ಬರೋದು ಅನುಭವಿಸಬೇಕು. ಅದಕ್ಕಿಂತ ಮುಂದೆ ಹೋಗ್ತಾ ಇದ್ದರೆ ಒಳ್ಳೆಯದು ಬರ್ತದೆ, ಅದನ್ನೂ ಅನುಭವಿಸಬೇಕು. ಕೊನೆಗೆ ಯಾವಾಗ ಸ್ಟಾಪ್ ಬರ್ತದಲ್ಲ, ಆವಾಗ ನೀನು ಬೇಡ ಅಂದರೂ ಇಳಿದು ಕಳಿಸ್ಬೇಕಂತೆ. ಸಾಕಪ್ಪ ಇಷ್ಟೊತ್ತು ತನಕ ಪ್ರಯಾಣ ಮಾಡಿದು, ನಿಮ್ಮದು ಮುಗೀತು ಹೇಳ್ರಿ ಅಂತಂತಾರಷ್ಟೆ. ಇದೇ ಪ್ರಪಂಚದಲ್ಲಿ ಭಗವಂತ ಎಲ್ರಿಗೂ ಉಪದೇಶ ಮಾಡ್ತಾ ಇರೋ ಒಂದು ದೊಡ್ಡ ರಹಸ್ಯ ತತ್ವ. ಅದನ್ನೇ ಅವರಿಗೂ ಹೇಳ್ದ. ನೀವೆಲ್ಲ ಈಗ ಪತ್ನಿಯರಾಗಿದ್ದೀರಿ, ನಿಮ್ಮ ಪತಿಯನ್ನು ಬಿಟ್ಟು ಬಂದ್ರಿ ಅಂದರೆ ಅದು ಧರ್ಮ ಅಲ್ಲ. ಮಕ್ಕಳನ್ನು ಬಿಟ್ಟು ಬರೋದು ಧರ್ಮವಲ್ಲ. ಅಣ್ಣ ತಮ್ಮದರನ್ನು ದ್ವೇಷಿಸೋದು ಧರ್ಮ ಅಲ್ಲ. ನಾನು ಎಲ್ಲರೊಳಗಿರ್ತೇನೆ, ನೀವು ಅವ್ರ ಮಧ್ಯದಲ್ಲೇ ಇದ್ದು ನನ್ನನ್ನು ಕಾಣಬೇಕು, ಆಗ ನಿಮಗೆ ಬಹುಬೇಗ ಮುಕ್ತಿಯನ್ನು ಕೊಡ್ತೇನೆ ಅಂತಂದ ಕೃಷ್ಣ. ಆ ಮಾತು ಕೇಳಿ ಮನಸ್ಸಿಲ್ದಿದ್ದರೂ ಭಗವಂತನ ಮಾತಿಗೆ ಕಟ್ಟುಬಿದ್ದು ಅವನ ಮೇಲಿರುವ ಭಕ್ತಿ ಅತಿಶಯದಿಂದ ಕೃಷ್ಣನಿಗೆ ಹೇಳಿ ಪಾತ್ರೆ ತಗೊಂಡು ನೋಡ್ತಾ ಕೃಷ್ಣನನ್ನು ಹಿಂದೆ ಹೆಜ್ಜೆ ಇಟ್ಟುಕೊಂಡೇ ಮನೆ ಕಡೆಗೆ ಬಂದ್ರಂತೆ. ಮನೆ ಕಡೆಗೆ ಬಂದು ನೋಡ್ತಾರೆ, ಇಲ್ಲೇ ಕೂತಿದ್ರಿ ಇವರೆಲ್ಲ, ಬೆಳಗ್ಗೆಯಿಂದ ಕೂತಿದ್ದಾರೆ ಹಂಗೆ. ಏನು ಕೇಳ್ತೀರಿ ಅವ್ರ ಪರಿಸ್ಥಿತಿ? ಹೋಮ ಬೇರೆ ಮಾಡಿದ್ದಾರೆ, ಅಡುಗೆ ಬೇರೆ ಎತ್ಕೊಂಡು ಹೋಗಿದ್ದಾರೆ ಇವರು. ತಾವೇ ಮಾಡಿಕೊಂಡ್ರೆ ಕೈ ಸುಡ್ತದೆ ಅಂತ ಮಾಡ್ಕೊಳ್ತಾ ಇಲ್ಲ. ತಲೆ ಮೇಲೆಲ್ಲ ಒದ್ದೆ ಬಟ್ಟೆ ಹಾಕ್ಕೊಂಡು ಕೂತಿದ್ರಂತೆ. ಯಾವಾಗ ಬರ್ತಾರೋ ಏನೋ, ಎಲ್ಲಿಗೆ ಹೋಗಿಬಿಟ್ಲೋ ಏನೋ. ಮೊದಲೇ ನಾನು ಆಡಬಾರ್ದು ಮಾತು ಜಾಸ್ತಿ ಆಡ್ತೇನೆ, ಆಡಬಾರ್ದಾಗಿತ್ತು ಅನ್ನಿಸ್ತದೆ. ಕೃಷ್ಣ ಬಂದಿದ್ದಾನೆ ಅಂತ ಕೃಷ್ಣನ ದರ್ಶನಕ್ಕೆ ತಾನೇ ಹೋದವರು, ಈಗ ಬರ್ಬೋದು ಅಂತ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಇವರು ವಿಪ್ರಪತ್ನಿಯವರು ಕೃಷ್ಣನ ಹತ್ರ ಮಾತಾಡ್ತಾ ಅಂದ್ರಂತೆ, ನಮ್ಮನ್ನು ಅವರು ಸೇರಿಸಲ್ಲ ಮನೆಗೆ ಅಂತ ಅಂದಿದ್ದಾರೆ ಕೃಷ್ಣ. ಹೋದರೆ ನಮ್ಮನ್ನು ಹೀಗೆ ಹ್ಯಾಕೆ ಸೇರಿಸ್ತಾರೆ, ಅವರೇ ಆಡಿದ ಮಾತು ಅಂತ ಅಂದ್ರಂತೆ. ಕೃಷ್ಣ ವರ ಕೊಟ್ಟ, ನೀವು ವಿವಾಹ ಮಾಡಿಕೊಂಡಾಗ ನವವಧುಗಳಾಗಿ ಬಂದಾಗ ಎಷ್ಟು ಆದರ ಮಾಡ್ತಿದ್ರೋ ಇವತ್ತೂ ನಿಮ್ಮನ್ನು ಅಷ್ಟೇ ಆದರ ಮಾಡ್ತಾರೆ ಅಂತಂದಿದ್ದಂತೆ. ಎಂಥ ವರ ಕೊಟ್ಟಿದ್ದಾನೆ ಕೃಷ್ಣ. ಪತಿ ಸೌಮನಸ್ಯ ವರ ಕೊಟ್ಟದ್ದಕ್ಕೆ ಅವರೆಲ್ಲ ಬರುವಾಗ ಹಾದಿ ಕಾಯ್ತಾ ಇದ್ದಾರೆ.
ಅಲ್ಲಿ ಬರ್ತಿದ್ದಾರೆ ದೂರದಲ್ಲಿ, ಇವರೇ ಓಡಿ ಹೋದ್ರಂತೆ, ಬಾ 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 ಮನೆಗೆ ಬಾ ಅಂತ. ಏನಾದರ ಬಂದ್ಯಾ ಅಂತೂ, ಅಯ್ಯೋ ದೇವರೇ ನಿನಗೇನು ಅಂದ್ಬಿಟ್ಟೋ ಏನೋ ಅನ್ನಬಾರ್ದಾಗಿತ್ತು, ಕ್ಷಮಿಸಿಬಿಡು ನನ್ನ. ಅಲ್ಲಿ ನೋಡಿ, ಅಲ್ಲಿ ಕ್ಷಮೆ ಕೇಳೋದೇನು, ಆದರ ಮಾಡೋದೇನು, ಪ್ರೀತಿ ತೋರಿಸೋದೇನು ಎಲ್ಲ ಮಾಡಿದ್ದಾರೆ. ಮೆಲ್ಲನೆ ಒಬ್ಬೊಬ್ಬರೇ ಕೇಳಲಿಕ್ಕೆ ಶುರು ಮಾಡಿದರು. ಅಲ್ಲ, ಕೃಷ್ಣ ಬಂದಿದ್ದ ಅಂತ ಹೇಳಿದೆಲ್ಲ, ನನ್ನೇನಾದರೂ ಕೇಳಿದ್ದ ಅಂತಂದ್ರಂತೆ. ಯಾರೂ ಕೇಳಲಿಲ್ಲ ಇವರನ್ನು. ನನ್ನೇನಾದರೂ ಕೇಳಿದನು, ಯಾರೂ ಕೇಳಲಿಲ್ಲ ನಿಮ್ಮನ್ನು ಅಂದ್ರಂತೆ. ಕಣ್ಣಲ್ಲಿ ನೀರು ಬಂತು ಪುರುಷರಿಗೆಲ್ಲ. ಎಲ್ಲ ಪುರುಷರು ಕಣ್ಣೀರು ಹಾಕಿ, ದಿಗ್ಜನ್ಮನಸ್ತ್ರಿವೃದ್ವಿದ್ಯಾಂ ದಿಗ್ವ್ರತಂ ದಿಗ್ಬಹುಜ್ಞತಾಂ, ನಮ್ಮ ಜನ್ಮಕ್ಕೆ ಧಿಕ್ಕಾರ, ನಾವು ಓದಿದ ವಿದ್ಯೆಗೆ ಧಿಕ್ಕಾರ, ನಾವು ಮಾಡಿದ ಯಜ್ಞ ಯಾಗಗಳಿಗೆ ಧಿಕ್ಕಾರ, ಏನಿದು ನಮ್ಮ ಹಣೆ ಬಾರ, ನಮ್ಮ ಕುಲಕ್ಕೆ ಧಿಕ್ಕಾರ. ಹತ್ತಿರದಲ್ಲಿ ಬಂದು ಕೃಷ್ಣ ನಾನು ಬಂದಿದ್ದೇನೆ, ನನ್ನ ಬಳಿಗೆ ಬರ್ರಿ ಅಂತ ಹೇಳಿ ಕಳಿಸಿದರೂ ನಮಗೆ ಆ ಬುದ್ಧಿ ಬರಲಿಲ್ಲ. ವೇದ ವಿದ್ಯೆ ಓದಿದ್ವಿ, ಯಜ್ಞ ಯಾಗಗಳನ್ನು ಮಾಡಿದ್ವಿ, ನಿತ್ಯ ಜಪ ಮಾಡಿದ್ವಿ, ತಪಸ್ಸಾಚರಿಸಿದ್ವಿ, ನಮಗೆ ಕೃಷ್ಣನೇ ಹತ್ತಿರ ಬಂದರೂ ಹೋಗೋ ಮನಸ್ಸು ಬರಲಿಲ್ಲ. ನಮ್ಮ ಜನ್ಮಕ್ಕೆ ಧಿಕ್ಕಾರ ಅಂತ ಧಿಕ್ಕಾರ ಕೂಗ್ಕೊಳ್ತಾ ಇದ್ದಾರೆ. ನಿಮಗೆ ಕೇವಲ ಮನೆ ಒಳಗೆ ದಿನನಿತ್ಯ ಗೃಹಕರ್ಮ ಮಾಡಿ ಪೂಜೆಗೆ ಸಿದ್ಧಪಡಿಸಿ ಹೂವು ತುಳಸಿಗಳನ್ನು ತಂದಿಟ್ಟು ಮನೆ ಅಂಗಳವನ್ನು ಗೋಮಯದಿಂದ ಸಾರಿಸಿ ರಂಗವಲೆ ಹಾಕಿ ಸುಪ್ರಭಾತ ಹೇಳಿ ಕೃಷ್ಣನ ನುಡಿಗಳನ್ನು ಬಾಯ್ತುಂಬ ಹೇಳಿ ನೈವೇದ್ಯಕ್ಕೆ ಸಿದ್ಧಪಡಿಸಿದಂಥವ್ರು ನೀವು, ನಿಮಗೆ ಕೃಷ್ಣನ ದರ್ಶನ ಕೊಟ್ಟ ಅಂದರೆ ನಮಗಿಂತ ನೀವೇ ಭಾಗ್ಯವಂತರು ಅಂತಂದ್ರಂತೆ. ಎಷ್ಟು ಹೊಗಳ್ತಾ ಇದ್ದಾರೆ. ನಾವು ದುರ್ಭಾಗ್ಯಶಾಲಿಗಳು, ತಪ್ಪು ಮಾಡಿಬಿಟ್ವಿ ಅಂತ ಬಹಳ ಪೇಚಾಡಿದರು ಅಂತ ಕಥೆ. ಕೆಲವು ವರ್ಷಗಳು ಕಳೀತು, ಇಬ್ಬರಿಗೂ ವಯಸ್ಸಾಯಿತು ದಂಪತಿಗಳಿಗೆ, ಇದೇ ವಿಪ್ರ ಪತ್ನಿಯರಿಗೆ ಪತಿಗೆ. ಇಬ್ಬರೂ ದೇಹ ಬಿಟ್ಟರು. ಮೊದಲು ಮೋಕ್ಷದ ದಾರಿಯಲ್ಲಿ ಹೋಗುವಾಗ ವಿಪ್ರ ಪತ್ನಿಯರು ಮೊದಲು ಹೋಗಿದ್ದಾರಂತೆ ಸ್ತ್ರೀಯರಿಗೆ. ತಡವಾಗಿ ಅವರವರ ಯಜಮಾನರು ಹಿಂದೆ ಬಂದರು ಅಂತ ಭಾಗವತ ಹೇಳ್ತದೆ. ಇದು ಆಶ್ಚರ್ಯ ಅಲ್ವೇ? ಪತಿಗೆ ಮುಕ್ತಿನೋ ಪತ್ನಿಗೆ ಮೊದಲು ಮುಕ್ತಿನೋ ಅಂತ ಚರ್ಚಿಸಿದರೆ ಕೃಷ್ಣ ಪತ್ನಿಯರಿಗೆ ಮೊದಲು ಮುಕ್ತಿ ಕೊಟ್ಟ ಅಂತ ಭಾಗವತ ಹೇಳ್ತದೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಇದು ಅದ್ಭುತವಾದ ತಿಳುವಳಿಕೆ. ಸ್ತ್ರೀ ಪುರುಷರಲ್ಲಿ ಶ್ರೀಕೃಷ್ಣ ಪುರುಷರಿಗೆ ಮುಕ್ತಿ ಕೊಡ್ತಾನೆ ಅನ್ನೋ ಭ್ರಮೆಯನ್ನು ನಾವು ಕಳ್ಕೊಳ್ಬೇಕು. ಅದು ತಪ್ಪು ಕಲ್ಪನೆ. ಪುರುಷರೇನ್ರಿ ಅವ್ರು ಮಾಡ್ಕೊಂಬಿಡ್ತಾರೆ ಸಾಧನೆ ಅಂತ ಕೆಲವರು ಹಾಗೆ ಅಂತಿರ್ತಾರೆ. ಪುರುಷರು ಭಾರಿ ಸಾಧನೆ ಮಾಡ್ಕೊಂಬಿಡ್ತಾರೆ, ಕೆಲವರು ಇಲ್ಲ ಸ್ತ್ರೀಯರು ಬೇಗ ಮಾಡ್ಕೊಂಬಿಡ್ತಾರೆ. ಎರಡೂ ತಪ್ಪು. ಭಗವಂತನಲ್ಲಿ ಭಕ್ತಿ ಯಾರು ಚೆನ್ನಾಗಿ ಮಾಡ್ತಾರೋ, ವಿವೇಕದಿಂದ ಮಾಡ್ತಾರೋ, ತಿಳುವಳಿಕೆಯಿಂದ ಮಾಡ್ತಾರೋ, ಧರ್ಮದ ಚೌಕಟ್ಟನ್ನು ಮೀರದೇ ಮಾಡ್ತಾರೋ ಅವರಿಗೆ ಭಗವಂತ ಬೇಗ ಮುಕ್ತಿಯನ್ನು ಕೊಡ್ತಾನೆ. ಆ ಚೌಕಟ್ಟು ಮೀರಬಾರ್ದು, ಲೋಕದ ಮರ್ಯಾದೆಯನ್ನು ದಾಟಬಾರ್ದು, ಕೌಟುಂಬಿಕ ವ್ಯವಸ್ಥೆಗಳನ್ನು ಸರಿಪಡಿಸಿರಬೇಕು. ಎಲ್ಲ ನೋಡಿ ಭಗವಂತ ಮುಕ್ತಿ ಕೊಡ್ತಾನೆ. ಹೀಗೆ ಸ್ತ್ರೀಯರಿಗೆ ಮುಕ್ತಿ ಕೊಟ್ಟು ಕೃಷ್ಣ ವಿಪ್ರ ಪತ್ನಿಯರಿಗೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡಿದ ಪುರುಷರನ್ನ. ಅವರು ಕಾಲಾಂತರದಲ್ಲಿ ಮುಕ್ತರಾದರು. ಇಷ್ಟರ ಮಧ್ಯದಲ್ಲಿ ಒಬ್ಬಳನ್ನು ಮಾತ್ರ ಒಬ್ಬ ಯಜಮಾನ ಏನು ಮಾಡಿದರೂ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತದ್ದು. ಕೆಲವರು ಹಂಗೂ ಇದ್ದಾರೆ. ಬಹುಶಃ ಈಗಿನ ಕಾಲದವನು ಆವಾಗ ಹುಟ್ಟಿದ್ನೋ ಏನೋ ಗೊತ್ತಿಲ್ಲ ಅಂತಾರೆ ಕೆಲವರು. ಪುರಾಣ ಹೇಳುವ ಆಚಾರ ಹಾಗೆ ಹೇಳಿದರು. ಯಾರೋ ಒಬ್ಬ ಪುರುಷ ಸ್ವಲ್ಪ ಲೆಫ್ಟಿಸ್ಟ್ ಇದ್ದ ಅಂತಂದ್ರು ಅವರು. ಅವನು ಏನು ಮಾಡಿದರೂ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತ. ಅವಳನ್ನು ಕೋಣೆಯಲ್ಲಿ ತಳ್ಳಿ ಬೀಗ ಜಡಿದು ಹೋದರೆ ನೋಡು ನಿನ್ನ ಕೃಷ್ಣನ ಹತ್ರ ಅಂತ ಬೈದು ಕುಡಿಸಿದ. ಅವಳು ಬಹಳ ದುಃಖಪಟ್ಲು. ಅಯ್ಯೋ ಕೃಷ್ಣನ ದರ್ಶನ ನನಗೆ ಆಗ್ತಿಲ್ಲಲ್ಲ ಅಂತ. ಉಪವಾಸ ಇದ್ಲು. ಕೃಷ್ಣನ ಸ್ಮರಣೆ ಮಾಡ್ತಾ ಮಾಡ್ತಾ ದೇಹನೇ ಬಿಟ್ಬಿಟ್ಲಂತಲ್ಲೇ. ಆ ರೀತಿ ದೇಹ ಬಿಟ್ಟದ್ದಕ್ಕೆ ಅವಳಿಗೆ ಕೃಷ್ಣನ ದರ್ಶನ ಆಗಲಿಲ್ಲ. ಆ ಒಳಗಡೆ ಕುದಿ, ಆ ರೀತಿ ಒಳಗಡೆ ತಾಪ, ಆ ರೀತಿ ಇದ್ದು ದೇಹ ಬಿಟ್ಟದ್ದಕ್ಕೆ ಅವಳಿಗೂ ಕೃಷ್ಣ ಎಲ್ಲರಂತೆ ಮೋಕ್ಷವನ್ನು ನೀಡಿದ ಅಂತ ಭಾಗವತ ಹೇಳ್ತದೆ. ಆಶ್ಚರ್ಯದ ಅದ್ಭುತ ಸಂಗತಿ. ಏನೂ ಕೊಡಲಿಲ್ಲ ಕೃಷ್ಣನಿಗೆ ಅನ್ನೋ ಒಳಗಿರುವ ಭಾವ ಇದೆಯಲ್ಲ, ಅದೇ ಅವಳಿಗೆ ಮೋಕ್ಷ ಕೊಡಲಿಕ್ಕೆ ಕಾರಣ ಆಯ್ತಂತೆ. ಎಲ್ಲ ಕೊಟ್ಟು ಮೋಕ್ಷ ಪಡೆದ್ರು, ಏನೂ ಕೊಡಲಿಕ್ಕಾಗದೆ ವ್ಯಥೆ ಪಟ್ಟು ಮೋಕ್ಷ ಪಡೆದ್ಲು ಅನ್ನುವ ಚರಿತ್ರೆ ಆ ಒಬ್ಬಳು ವಿಪ್ರ ಪತ್ನಿಯ ಬಗ್ಗೆ ಹೇಳ್ತಾರೆ. ಅದನ್ನು ಭಾಗವತದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಇನ್ನು ಗೋವರ್ಧನವನ್ನು ಉದ್ಧರಿಸಿದ ಕಥೆ
ನಿನ್ನೆ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಇಷ್ಟೆಲ್ಲ ಕೃಷ್ಣ ತನ್ನ ಲೀಲೆ ತೋರ್ತಿರುವಾಗ ಕಂಸನಿಗೆ ನಾರದರು ಬಂದು ಹೇಳ್ತಾರೆ, ಕಂಸ, ನೀನು ತಿಳಿದಂತೆ ಕೃಷ್ಣ ಬಲರಾಮರು ನಂದಗೋಪನ ಮಗರಲ್ಲ. ಅವರು ದೇವ ಕಾರ್ಯ ಸಾಧನೆ ಮಾಡಲಿಕ್ಕೆ ಬಂದವರು. ವಿಷ್ಣುನೇ ಬಂದಿದ್ದಾನೆ, ವಿಷ್ಣು ಪಕ್ಷಪಾತಿ ಅಂಥವನು ಕೃಷ್ಣನಾಗಿದ್ದಾನೆ, ದೇವಕಿಯ ಮಡಿಲಿನಲ್ಲೇ ಹುಟ್ಟಿದ್ದವನು, ಹಾಗಾಗಿ ಅವನೇ ನಿನ್ನ ಮೃತ್ಯು ಅಂತ ಹೇಳಿಬಿಟ್ರು. ಕಂಸ ಸಿಟ್ಟಾಗಿ ಬಿಡಿಸಿದ ವಸುದೇವ ದೇವಕಿಯರನ್ನ ಪುನಃ ಕರ್ಕೊಂಡು ಬಂದು ಬಂದೀಖಾನೆಗೆ ಹಾಕಿಬಿಟ್ಟ. ಬಂದೀಖಾನೆಗೆ ಹಾಕಿ ಅಕ್ರೂರನನ್ನು ಕರೆಸಿ ಕೃಷ್ಣ ಬಲರಾಮರನ್ನ ಬರ ಹೇಳು ಅಂತಂದ. ಹೇಗಾದರೂ ಮಾಡಿ ಕರ್ಕೊಂಡು ಬಾ, ನಮ್ಮ ಊರಿನಲ್ಲಿ ಬಿಲ್ಲಿನ ಹಬ್ಬ ಮಾಡೋಣ ಅಂತಂದ. ಬಿಲ್ಲಿನ ಹಬ್ಬ ಮಾಡ್ತದೆ, ಮಲ್ಲರ ಯುದ್ಧ ಮಾಡ್ತದೆ, ದೊಡ್ಡ ಜಾತ್ರೆ ಇರಲಿಲ್ಲ ಆಗ, ಅವನೇ ಹುಟ್ಟಾಕಿದ. ಕೆಲವೊಮ್ಮೆ ಹುಟ್ಟಾಕ್ತಿರ್ತಾರೆ ಈ ಜಾತ್ರೆಗಳನ್ನು, ಅವು ಇರೋದೇ ಇಲ್ಲ, ಸುಮ್ಮನೆ ನಾಡ ಹಬ್ಬ ಅನ್ನೋದು ಇದ್ದಕ್ಕಿದ್ದ ಹಾಗೆ. ಅದು ಯಾವ ನಾಡ ಹಬ್ಬನೋ ಏನೋ ಗೊತ್ತಿರಲ್ಲ, ಹುಟ್ಟಿಸ್ಬಿಟ್ಟ. ಬಿಲ್ಲಿನ ಹಬ್ಬ ಅಂದ, ಮಲ್ಲರ ಯುದ್ಧ ಅಂತ ಹೇಳ್ದ, ಗೊಲ್ಲ ಬಾಲಕರನ್ನ ಬರ ಹೇಳ್ರಿ ಅಂತ ಆದೇಶ ಮಾಡಿದ. ರಾಜನ ಆದೇಶ ಮೀರಬಾರ್ದು ಅಂತ ಹೇಳಿ ಕಳಿಸಿಬಿಟ್ಟ. ಅಕ್ರೂರ ಹೋಗಿ ಕೃಷ್ಣ ಬಲರಾಮರನ್ನ, ಇನ್ನಿತರ ಗೊಲ್ಲ ಬಾಲಕರನ್ನು, ನಂದಗೋಪನನ್ನು ರಥದಲ್ಲಿ ಕರ್ಕೊಂಡು ಬರ್ತಾನೆ. ಕೃಷ್ಣ ಬಲರಾಮ ಮುಂದಾಗಬೇಕಾದ ದೈವ ಕಾರ್ಯಕ್ಕನುಗುಣ ಮಥುರೆಯೆಲ್ಲ ಸುತ್ತಾಡಿ ಬಂದ್ರಂತೆ. ಮಥುರೆಗೆ ಬಂದು ಮಥುರೆಯೆಲ್ಲ ಸುತ್ತಾಡ್ತಾರೆ. ಮಥುರಾ ಪಟ್ಟಣದ ರಾಜಬೀದಿಗಳಲ್ಲೆಲ್ಲ ಕೃಷ್ಣ ಹೋಗುವಾಗ ಕೆಲವು ಘಟನೆಗಳು ನಡೀತು. ಆ ಘಟನೆಗಳನ್ನು ಭಾಗವತ ವರ್ಣಿಸಿ ಅನುಸಂಧಾನ ಮಾಡಿಸ್ತದೆ. ಎಂಥ ಅದ್ಭುತ ಕೃಷ್ಣ! ಎಲ್ಲ ವೃತ್ತಿ ಬದುಕಿಗೂ ಕೃಷ್ಣ ಸಹಾಯ ಮಾಡ್ತಾ ಇದ್ದಂತೆ. ಎಲ್ಲ ಥರದ ವೃತ್ತಿಯವರಿಗೂ ಅನುಗ್ರಹ ಮಾಡಿದ್ದಾನೆ ಕೃಷ್ಣ. ಒಬ್ಬ ಕ್ಷೌರಿಕ ಕೃಷ್ಣನ ಬಳಿಗೆ ಬಂದು ಕೇಳ್ಕೊಂಡಂತೆ ರಥಬೀದಿಯಲ್ಲಿ, ರಾಜಬೀದಿಯಲ್ಲಿ, ಕೃಷ್ಣ, ನಿನ್ನನ್ನು ನೋಡಿದರೆ ನನಗೆ ಕ್ಷೌರ ಮಾಡಿ ನಿನಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕನ್ನಿಸ್ತದೆ ಅನ್ನಂತೆ ಬಂತು. ಕೃಷ್ಣ ಅಂದ, ನಿನಗೆ ಹಾಗೆ ಅನ್ನಿಸ್ತಿದೆ ಅಂದರೆ ಬೇಡ ಅನ್ನಲ್ಲ, ಮುಂದೆ ನಾನು ಮಲ್ಲರ ಯುದ್ಧ ಮಾಡಬೇಕಿದೆ, ಈಗಲೇ ಕ್ಷೌರ ಮಾಡಿಬಿಡು ಅನ್ನಂತೆ. ಕ್ಷೌರ ಮಾಡಿಸ್ಕೊಂಡ, ಎಣ್ಣೆ ಹಚ್ಚಿದ. ಅಲಕ್ತ ತಿಲಕ ಮಲಗೀಹಿ ಅಂತಾರೆ. ಅಲಕ್ತ ತಿಲಕ ಆಯುರ್ವೇದದಲ್ಲಿ ಭೃಂಗಾಮಲಕ ಅಂತ ಒಂದು ತೈಲ ಸಿಗ್ತದೆ, ಅದಕ್ಕೆ ಅಲಕ್ತ ತಿಲಕ ಅಂತ ಕರೆದಿದ್ದಾರೆ ಪುರಾಣದಲ್ಲಿ. ಅದನ್ನು ಹಚ್ಚಿಸಿಕೊಂಡು ಮಲ್ಲ ಯುದ್ಧಕ್ಕೆ ತಯಾರಾದ ಹಾಗೆ ಕೃಷ್ಣ ಬಲರಾಮರು ಅಲ್ಲಿ ತಯಾರಾದರು ಅಂತ ಭಾಗವತ ಹೇಳ್ತದೆ. ಕೇಳಿದ್ದಂತೆ, ನಿನಗೇನು ಮೌಲ್ಯ ಕೊಡಲಿ ಅಂತ ಕೃಷ್ಣ. ಮತ್ತು ಇಷ್ಟೆಲ್ಲ ದೇಹಕ್ಕೆ ಎಣ್ಣೆ ಹಚ್ಚಿದೀಯಾ, ಉಗುರು ತೆಗೆದಿದೀಯಾ, ಕೂದಲು ತೆಗೆದಿದೆಯಲ್ಲ, ನಿನಗೇದು ಕೊಡಲಿ ಕೃಷ್ಣ? ನಾನು ನಿನ್ನನ್ನು ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದೇನಷ್ಟೇ, ನನಗೇನು ಕೊಡಬೇಕು ಕೃಷ್ಣ? ಸಂಸಾರದಿಂದ ಪಾರುಗಾಣಿಸು, ಮೋಕ್ಷ ಕೊಟ್ಟನಂತವನು. ಕ್ಷೌರ ಮಾಡಿದವನಿಗೆ ಮೋಕ್ಷ ಕೊಟ್ಟ ಕಥೆ ಭಾಗವತ ಹೇಳ್ತದೆ. ನೋಡಿ, ಪುರಾಣಗಳನ್ನು ಯಾಕೆ ಕೇಳಬೇಕು? ಕುಲಂಕುಷವಾಗಿ ನಾವು ಯಾಕೆ ಅದನ್ನು ಅಧ್ಯಯನ ಮಾಡಬೇಕು? ಎಲ್ಲ ಥರದವರನ್ನೂ ಕೃಷ್ಣ ಅನುಗ್ರಹ ಮಾಡಿದ್ದಾನೆ. ಈಗ ಹೇಳಿ, ಕೃಷ್ಣ ವೇದ ಓದಿದವರಿಗಷ್ಟೇ ಮೋಕ್ಷ ಕೊಡ್ತಾನ? ಪುರುಷರಿಗಷ್ಟೇ ಮೋಕ್ಷ ಕೊಡ್ತಾನ? ಸ್ತ್ರೀಯರನ್ನು ಕೃಷ್ಣ ಮೋಕ್ಷ ಕೊಡಲ್ಲ ಅಂತಿದೆನಾ? ಎಲ್ಲ ಮೌಢ್ಯ. ಇದೆಲ್ಲ ಲೋಕದೊಳಗೆ ವಿಪರೀತ ಕಲ್ಪನೆಗಳನ್ನು ಹುಟ್ಟಿಸಿದ್ದಾರೆ. ಅದರಿಂದ ದೂರ ಬರಬೇಕು. ನಾವು ಪರಿಶುದ್ಧ ತಿಳುವಳಿಕೆ ಪಡ್ಕೊಳ್ಬೇಕು. ತನ್ನಲ್ಲಿ ಭಕ್ತಿ ಮಾಡ್ತಾ ಇದ್ದ ಕ್ಷೌರಿಕನಿಗೂ ಮೋಕ್ಷ ಕೊಟ್ಟ. ಮುಂದೆ ತೆರಳಿದ. ಅಲ್ಲಿ ಬಂದವನು ಸುಧಾಮ, ಕೈಯಲ್ಲಿ ಮಾಲೆ, ಒಳ್ಳೆ ಮಾಲೆ ಮಾಡ್ತಾ ಇದ್ದ. ಅವನಿಗೆ ಅದೇ ಕೆಲಸ, ಹೂ ತರಿಸೋದು, ಮಾಲೆ ಮಾಡೋದು, ಮಾರಾಟ ಮಾಡೋದು. ಆ ಮಾಲಾಕಾರ ಕೃಷ್ಣ ಬಲರಾಮರನ್ನು ನೋಡಿ ಹತ್ತಿರ ಹೋಗಿ, ಕೃಷ್ಣ, ನಿನ್ನ ಕೊರಳಿಗೆ ಈ ಮಾಲೆ ಹಾಕ್ಲಾ ಅಂದ. ಭಾರಿ ಗುತ್ತ ಕಟ್ಟಿದ್ದಂತೆ. ಹಾಕು ಅಂದ ಕೃಷ್ಣ. ಮಾಲೆ ಹಾಕಿಸ್ಕೊಂಡ. ಏನು ಬೇಕು ಅಂತ ಕೇಳಿದ. ಮೋಕ್ಷ ಕೊಡು ಅನ್ನಂತ. ಮಾಲೆಯನ್ನು ಮಾಡಿ ಮಾರಾಟ ಮಾಡುವಂಥ ಮಾಲಾಕಾರನಿಗೆ ಕೃಷ್ಣ ಮೋಕ್ಷ ಕೊಟ್ಟ ಅಂತ ಭಾಗವತ ಹೇಳ್ತದೆ. ಇದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಹಾಗೆ ಸೈರಂಧ್ರಿ ಅಂತ ತ್ರಿವಕ್ರೆ, ಅವಳಿಗೆ ಮೋಕ್ಷ ಕೊಟ್ಟ ಕಥೆ ಬರ್ತದೆ. ಇವತ್ತು ಇಷ್ಟು ಚಿಂತಿಸಿದ್ದೇವೆ. ನಾಳೆ ದಿವಸ ಬೆಳಗ್ಗೆ ಭಾಗವತದ ದಶಮಸ್ಕಂಧದ ಮಂಗಳ. ಎಷ್ಟು ಸಾಧ್ಯವೋ ಅಷ್ಟು ಕೃಷ್ಣನ ಮುಂದಿನ ಕಥೆಗಳಲ್ಲಿ ಬರುವ ಸಂದೇಶವನ್ನು ಚಿಂತಿಸಿ ಭಗವಂತನಲ್ಲಿ ಸಮರ್ಪಿಸೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮ 3 ವರ್ಷದಿಂದ, ಕಳೆದ